ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಆರಾಧ್ಯ ದೇವರನ್ನ ಗುರು ಹಿರಿಯರನ್ನ ಮನಸ್ಸಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ತರಗತಿನ ನಾವು ಶುರು ಮಾಡೋಣ. 171ನೇ ಶ್ಲೋಕದಿಂದ ದಕ್ಷಿಣಾರಾಧ್ಯ ದರಸ್ಮೇರ ಮುಖಾಂಬುಜ ಕೌಲಿನಿ ಕೇವಲ ಅನರ್ಘ್ಯ ಕೈವಲ್ಯ ಪದದಾಯಿನಿ. ದಕ್ಷಿಣಾಚಾರವಾದಂತಹ ಸಾಂಪ್ರದಾಯಿಕವಾದಂತಹ ಪೂಜೆ, ವ್ರತ ಆಗಿರ್ಬೋದು, ಮುಂತಾದ ಪದ್ಧತಿಗಳಿಂದ ತಾಯಿಯನ್ನ ಪೂಜೆ ಮಾಡೋದಕ್ಕೆ ನಾವು ದಕ್ಷಿಣಾರಾಧ್ಯ. ಪಂಡಿತರಾದ್ರೂ ಸರಿನೆ, ಪಾಮರಾದ್ರೂ ಸರಿನೆ, ನಮ್ಮಂತ ನಿಮ್ಮಂತ ಸಾಮಾನ್ಯ ಭಕ್ತರಾದ್ರೂ ಸರಿನೆ, ಎಲ್ಲರಿಂದ ಪೂಜೆಯನ್ನ ಸ್ವೀಕರಿಸುವ ಮಾತೆಯನ್ನ ನಾವು ದಕ್ಷಿಣಾರಾಧ್ಯ ಅಂತ ಕರಿತೇವೆ. ದರಸ್ಮೇರ ಮುಖಾಂಬುಜ ಅಂದ್ರೆ ದರ ಅಂದ್ರೆ ಶಂಖ ಅಂತ ಅರ್ಥ. ಶಂಖದಂತೆ ಶುಭ್ರವಾಗಿರ್ತಕ್ಕಂಥ ಮುಖ ಆಕೆಯದು ಅಂತ ಕರೀತಾರೆ. ದರಹಾಸೋಜ್ವಲನ್ಮುಖಿ ಅಂತ ಒಂದು ನಾಮ ಬಂದಿತ್ತು. ದರಸ್ಮೇರ ಮುಖಾಂಬುಜ ಅಂತ ಕೂಡ ಬಂದಿದೆ. ಅದರ ಅರ್ಥ ಎರಡೂ ಒಂದೇ. ವದನ ಮುಖದ ಸೌಂದರ್ಯವನ್ನ ವರ್ಣಿಸಿದ್ದಾರೆ. ತಾಯಿ ಮುಖ, ಅಮ್ಮನವರ ಮುಖ ಹೇಗಿದೆ, ಎಷ್ಟು ಸುಂದರವಾಗಿದೆ ಅಂತ ಕೊಂಡಾಡಿರ್ತಕ್ಕಂಥದ್ದು. ಯಾವತ್ತೂ ಬಾಡದೆ ಇರ್ತಕ್ಕಂಥ ಅಸನ್ಮುಖಿಯಾದಂತಹ ಮುಖಪದ್ಮವನ್ನ ದರ್ಶನ ಮಾಡಿದ್ರೆ ಸಾಕು ತಾಯಿಯನ್ನ, ಸರ್ವ ತಾಪ ಪಾಪ ಮಾಯ ಆಗ್ಬಿಡುತ್ತೆ ಅಂತ. ಹಿಂದೆ ಕೂಡ ಹೇಳಿದ್ವಿ, ಹೆಣ್ಮಕ್ಳು ಹುಬ್ಬನ್ನ ಗಂಟಿಕ್ಕಬಾರ್ದು, ಕಣ್ಣು ಮುದುಡ್ಕೊಂಡು ಎದುರುಗಡೆ ಇರ್ತಕ್ಕಂಥವ್ರನ್ನ ನೋಡ್ಬಾರ್ದು ಅಂತ. ಅದಕ್ಕೆ ಆ ಕಾರಣ ಹೀಗೆ. ತಾಯಿ ಯಾವಾಗ ಆ ರೀತಿ ನೋಡ್ತಾಳೆ ಅಂದ್ರೆ ಕೇವಲ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ. ನೀವ್ ಯಾವಾಗ ಆ ರೀತಿ ಹುಬ್ಬನ್ನ ಗಂಟಿಕೊಂಡು ಕಣ್ಣನ್ನ ಚಿಕ್ಕದ್ ಮಾಡ್ಕೊಂತಾರೋ ನಿಮ್ಮಲ್ಲಿ ರಾಕ್ಷಸ ತತ್ವ, ಕ್ರೋಧ, ಆ ಕೋಪ ಅಂತಕ್ಕಂಥದ್ದು, ಆಂಗ್ಸಿಟಿ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗತ್ತೆ. ಹಾಗಾಗಿ ಆ ರೀತಿ ಮಾಡ್ಬಾರ್ದು. ದೇವಿ ತರ, ಜಗನ್ಮಾತೆ ತರ ಕಿರುನಗೆಯನ್ನ ನೀವು ಬೀರಿದ್ರೆ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ, ಅಂದ್ರೆ ಸೆಳಿತೀರಾ, ಅಟ್ರಾಕ್ಷನ್ ಆಗುತ್ತೆ ಅದು. ಹಾಗಾಗಿ ತಾಯಿಯನ್ನ ನಾವು ದರಸ್ಮೇರ ಮುಖಾಂಬುಜ ಅಂತ ಕರಿತೇವೆ. ಇಲ್ಲಿ ಸ್ಮೇರ ಅಂದ್ರೆ ಕಿರುನಗೆ ಅಂತ ಅರ್ಥ ಆಗುತ್ತೆ. ಕೌಲಿನಿ ಅಂತ ಕರೆದಿದ್ದಾರೆ. ಏನ್ ಕೌಲಿನಿ ಅಂದ್ರೆ ತಂತ್ರಶಾಸ್ತ್ರದ ರೀತಿಯಲ್ಲಿ ತಾಯಿಯನ್ನು ಉಪಾಸನೆ ಮಾಡ್ತಕ್ಕಂಥವ್ರನ್ನ ನಾವು ಕೌಲಿನಿ ಅಂತ ಕರಿತೇವೆ. ಅರ್ಥ ಆಗುತ್ತಾ? ಅಥವಾ ಕೌಲರು ಅಂತ ಕರಿತೇವೆ. ತಾಂತ್ರಿಕ ಪೂಜೆ, ಯಂತ್ರ ಮಂತ್ರ ತಂತ್ರ. ಯಂತ್ರ ಗೊತ್ತು, ಮಂತ್ರ ಗೊತ್ತು. ತಂತ್ರ ಅಂದ್ರೆ ಅದು ಬೇರೆ ರೀತಿ. ತಂತ್ರದಿಂದ ತಾಂತ್ರಿಕವಾಗಿ ಯಾರು ದೇವಿನ ಪೂಜೆ ಮಾಡ್ತಾರೋ ಅಮ್ಮನವ್ರನ್ನ, ಅಂತವ್ರಿಗೆ ಒಂದು ಹೆಸರಿದೆ. ಅವ್ರನ್ನ ನಾವು ಕೌಲರು ಅಂತ ಕರಿತೀವಿ. ಕೌಲರು, ಶಾಕ್ತರು, ಮಾಂತ್ರಿಕರು, ಇದೆಲ್ಲ ಒಂದೊಂದು ಹೆಸರು. ಬೇರೆ ಬೇರೆ ವಿಧಾನದಲ್ಲಿ ತಾಯಿಯನ್ನ ಪೂಜೆ ಮಾಡೋದಕ್ಕೆ ಅವ್ರಿಗೆ ಬೇರೆ ಬೇರೆ ಹೆಸರಿಂದ ನಾವು ಕರಿತೀವಿ. ಯಾರು ಯಾವುದೇ ರೀತಿ ಪೂಜೆ ಮಾಡಿದ್ರು ಫಲ ಅಂತೂ ಕೊಟ್ಟೆ ಕೊಡ್ತಾಳೆ ತಾಯಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನರ್ಘ್ಯ ಕೈವಲ್ಯ ಆಕೆ. ಅನರ್ಘ್ಯ ಅಂದ್ರೆ ಬೆಲೆ ಕಟ್ಟಕ್ ಆಗಲ್ಲ ತಾಯಿಗೆ. ಕೆಲವು ಮುತ್ತುಗಳಿರುತ್ತೆ, ರತ್ನ ಇರುತ್ತೆ, ಅದಕ್ಕೆ ಬೆಲೆನೆ ಕಟ್ಟಕ್ ಆಗಲ್ಲ. ಅಥವಾ ಬೆಲೆ ಕಟ್ಟಿದ್ರು ಕೂಡ ಅದನ್ನ ತಗೋಬಹುದು, ಆದ್ರೆ ತಾಯಿಯನ್ನ ನೀವು ಹಣ ಕೊಟ್ಟು ತಗೊಳಕ್ ಆಗಲ್ಲ. ಭಕ್ತಿಯನ್ನ ಕೊಟ್ಟು ಮಾತ್ರ ತಗೋಬಹುದು. ಮೋಕ್ಷ, ಪುನರ್ಜನ್ಮ ರಹಿತವಾದ ಮೋಕ್ಷವನ್ನ ನಾವು ಕೈವಲ್ಯ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಕೈವಲ್ಯ ಪದವಿ ಬೇಕು ಅಂತ ಹೇಳ್ತಾರೆ. ಏನ್ ಕೈವಲ್ಯ ಪದವಿ ಅಂದ್ರೆ ಮತ್ತೆ ಪುನರ್ಜನ್ಮ ಇಲ್ಲ, ನನ್ಗೆ ಇದೇ ಜನ್ಮ ಸಾಕು, ಕೊನೆ ಆಗ್ಬೇಕು, ಮತ್ತೆ ನಾನು ಮನುಷ್ಯನಾಗಿ ಹುಟ್ಲಾರೆ ಭೂಮಿ ಮೇಲೆ, ಮಾನವನಾಗಿ ನಾನ್ ಮತ್ತೆ ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ನನಗೆ ಈ ಮನುಷ್ಯ ಜನ್ಮನೇ ಬೇಡ ಅಂತ ಏನಾದ್ರೂ ಬಯಸಿದ್ರೆ ಅದು ಕೈವಲ್ಯ ಪದವಿ. ಆ ಕೈವಲ್ಯವನ್ನ ನೀಡೋದು ಆ ಪರಂಧಾಮ ಅಥವಾ ತಾಯಿಯ ಪರಂಧಾಮ, ತಾಯಿಯ ಪಾದವೇ ಕೈವಲ್ಯ. ಅದಕ್ಕೆ ಮೀರಿದ ಮೋಕ್ಷ ಇಲ್ಲ. ಮೋಕ್ಷ ಬೇಕು ಅಂದ್ರೆ ಸತ್ತು ಸ್ವರ್ಗಕ್ಕೆ ಹೋಗೋದು ಮೋಕ್ಷ ಅಲ್ಲ. ಒಂದು ಕೈವಲ್ಯ ಪದವಿ ಬೇಕು ನಮಗೆ. ಒಂದು ಮತ್ತೆ ಮನುಷ್ಯನಾಗಿ ಹುಟ್ಟೋ ಬದಲು ಬೇರೆ ಯಾವ್ದಾದ್ರು ಒಂದು ಮರ ಆಗಿ ಅಥವಾ ಎಲ್ಲೋ ಒಂದು ಕಡೆ ಆಗಿ ಹುಟ್ಟೋಣ. ಅಥವಾ ಮನುಷ್ಯನಾಗೆ ಹುಟ್ಟಿದ್ರು ಕೂಡ ಈ ಜನ್ಮದ ರೀತಿಯಾದಂತಹ ಯೋನಿಗಿಂತ ಅಥವಾ ಈ ಜನ್ಮದಲ್ಲಿ ನಾವೇನ್ ಅನುಭವಿಸಿದೀವ ಅದು ಬೇಡ. ಇನ್ನೊಂದು ಜನ್ಮಕ್ಕೆ ಸಾಧ್ಯ ಆದಷ್ಟು ಮಟ್ಟಿಗೆ ಒಳ್ಳೆ ಸ್ಥಾನದಲ್ಲಿ ನಾವ್ ಇರಕ್ಕೆ ತಾಯಿ ಆಶೀರ್ವಾದ ಮಾಡು ಅಂತ ಕೇಳ್ಕೊಳೋದು. ಆದ್ರೆ ಇಲ್ಲಿ ಕೈವಲ್ಯವನ್ನ ಪ್ರಸಾದಿಸ್ತಕ್ಕಂಥ ಜಗನ್ಮಾತೆ ನೀನು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆಕೆ ಸ್ತೋತ್ರ ಪ್ರಿಯಳು, ಸ್ತುತಿ ಪ್ರಿಯಳು.
ಸ್ತೋತ್ರ ಪ್ರಿಯ, ಸುಮ್ನೆ ಹೊಗಳಿಕೆಗೆ ಉಬ್ಬ್ ಹೋಗ್ತಕ್ಕಂಥ ತಾಯಿ ಗುಣ ಅಲ್ಲ. ಹಾಗಾದ್ರೆ ಎಲ್ಲಾ ಶ್ಲೋಕ ಹೇಳ್ಬಿಟ್ರೆ ತಾಯಿ ನಮ್ಗೆ ಹೊರ ಕೊಡ್ತಾರ? ದುರ್ಗಾ ಸಪ್ತಶತಿ, ಲಲಿತಾ ಸಹಸ್ರನಾಮ, ತ್ರಿಶತಿ, ಅಪರಾಧ ಕ್ಷಮಾಪಣಾ ಸ್ತೋತ್ರ, ಇನ್ನು ಏನೇನೋ ಹೇಳ್ತೀವಿ. ಎಲ್ಲ ಹೇಳಿದ ತಕ್ಷಣ ತಾಯಿ ವರ ಕೊಡಲ್ಲ, ಹೊಗಳಿದ ತಕ್ಷಣ ತಾಯಿ ವರ ಕೊಡಲ್ಲ. ಅಥವಾ ಸ್ತೋತ್ರಗಳ ಅಗತ್ಯ ತಾಯಿಗೆ ಏನಿಲ್ಲ. ನೀವ್ ಹೇಳಬೇಕು, ಹೇಳದಿನ್ನ ತಾಯಿ ಕೇಳಿಸ್ಕೋಬೇಕು ಅನ್ನೋದು ಏನಿಲ್ಲ. ಆ ಸ್ತೋತ್ರ ಪಾರಾಯಣ ಯಾಕೆ ಮಾಡ್ತೀವಿ ಅಂದ್ರೆ ಅದು ಮಹಾ ತಪಸ್ಸು. ತಪಸ್ಸು ಅಂದ್ರೆ ಒಂದು ದಿನದಲ್ಲ, 2 ದಿನದಲ್ಲ. ತಪಸ್ಸು ಅಂದ್ರೇನೆ ವರ್ಷಾನ್ಗಟ್ಲೆ. ಇನ್ ಮಹಾ ತಪಸ್ಸು ಅಂದ್ರೆ ನೀವು ಬುದ್ಧಿ ಬಂದಾಗಿಂದ ನಿಮ್ಗೆ ಯಾವಾಗ ಅರಿವು ಬಂತು ಅಲ್ಲಿಂದ ಹಿಡಿದು ನೀವು ಕೊನೆ ಕಣ್ಮುಚ್ಚೋ ಗಳಿಗೆ ತನಕ ನೀವು ಪಾರಾಯಣ ಮಾಡ್ತಾನೆ ಇರ್ತಿರಲ್ಲ, ಇಟ್ಸ್ ಕಾಲ್ಡ್ ಮಹಾ ತಪಸ್ಸು. ಆ ಮಹಾ ತಪಸ್ಸನ್ನ ಮಾನವರಾದ್ರೂ ಮಾಡಿ, ದಾನವರಾದ್ರೂ ಮಾಡಿ, ಅಥವಾ ದೇವತೆಗಳು ಕೂಡ ಮಾಡ್ಲಿ, ಅವರೆಲ್ಲ ಮಾಡ್ತಾರೆ. ಅವ್ರು ಏನನ್ನ ಮಾಡ್ತಾರೆ? ಯಾಕೆ ತಪಸ್ಸು, ಯಾಕೆ ಶ್ಲೋಕ ಹೇಳ್ಕೋಬೇಕು? ಮನಸ ವಾಚ ಕರ್ಮಣ ನಂಬಿ ಅವರು ಸ್ತೋತ್ರ ಮಾಡ್ತಾರೆ. ಆಕೆ ಸಂತೋಷ ಆಗ್ಬಿಡ್ತಾಳೆ ತಾಯಿ. ನಿನ್ನೆ ಯಾರೊಬ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಇಲ್ಲಿ ಉತ್ತರ ಬಂತು. ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣವನ್ನ ಹೇಗೇ ಮಾಡಿದ್ರು ಕೂಡ ಆ ದೇವಿ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಆಕೆಯನ್ನು ನಾಮಪಾರಾಯಣ ಪ್ರೀತಳೆ ಅಂತ ಕರಿತೀವಿ, ಸ್ತೋತ್ರ ಪ್ರಿಯಳು ಅಂತ ಕೂಡ ಕರಿತೀವಿ. ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ನಿಂದಾ ರೂಪದಲ್ಲಿ ತಾಯಿನ ಸ್ತುತಿಸ್ತಾರೆ. ರಾಕ್ಷಸರ ಅಂತರಂಗದಲ್ಲಿ ಭಯದ ರೂಪದಲ್ಲಿ ತಾಯಿ ಇರ್ಬೇಕಾದ್ರೆ ಅವರನ್ನ ಸಂಹಾರ ಮಾಡಿ ಮೋಕ್ಷ ಕೊಡ್ತಾಳೆ ತಾಯಿ. ಕೆಲವೊಬ್ರು ನೋಡಿ ದೇವರನ್ನ, ಅಮ್ಮ ನಿನ್ ಕಣ್ಣಿಲ್ವಾ, ನಿನ್ ಕೈ ಇಲ್ವಾ, ನಿನ್ ಕಾಲಿಲ್ವಾ, ನಿನ್ ಮನ್ಸಿಲ್ವಾ, ಯಾಕೆ ಈ ರೀತಿ ಮಾಡ್ತೆ ಅಂದ್ರೆ ನೀವು ದೇವರನ್ನ ಬೈತಾ ಇದ್ದೀರೋ ಅಥವಾ ದೇವರ ಭಾಗಗಳನ್ನ ವರ್ಣನೆ ಮಾಡ್ತಾ ಇದ್ದೀರಾ? ನಿಂದನೆಯಲ್ಲಿ ದೇವಿ ಸ್ತುತಿಯನ್ನ ಮಾಡ್ದಂಗಾಯ್ತು. ಅಂದ್ರೆ ದೇವರನ್ನೇ ಕಷ್ಟದಲ್ಲೂ ಅಳ್ತಾ ದೇವ್ರನ್ನ ನೀವ್ ನೆನ್ಪು ಮಾಡ್ಕೊಂಡಿದ್ದು. ಏನೋ ಅಚಾನಕ್ ಆಗಿ ಒಂದು ತೊಂದ್ರೆ ಬಂದ್ಬಿಡುತ್ತೆ, ಆ ಸಮಯದಲ್ಲಿ ಯಾರನ್ನ ಬೈಬೇಕು ಅಂತ ಗೊತ್ತಾಗಲ್ಲ, ದೇವ್ರನ್ನ ಬೈಕೊಂಡು ಕೂತ್ಕೊಂಡ್ಬಿಡ್ತೀವಿ ನಾವು. ಕಣ್ಣಿರ್ಲಿಲ್ವಾ ನಿನಗೆ, ಯಾಕೆ ಈ ರೀತಿ ಮಾಡ್ದೆ ನೀನು ಅಂತ. ಅದು ನಿಂದಾಸ್ತುತಿ. ನಿಂದನೆ ಮಾಡ್ತಾ ತಾಯಿನ ಸ್ತುತಿ ಮಾಡ್ತಕ್ಕಂಥದ್ದು. ಸ್ತೋತ್ರಗಳಲ್ಲಿ 6 ವಿಧ, 6 ಟೈಪ್ಸ್, 6 ವಿಧ. ಒಂದು ನಮಸ್ಕಾರ, ಎರಡನೇದು ಪೂಜೆ ಅಂದ್ರೆ ದುರ್ಗಾ ನಮಸ್ಕಾರ ಅಥವಾ ಪೂಜೆ, ಮೂರನೇದು ಸಿದ್ಧಾಂತೋಕ್ತಿ, 4ನೇದು ಪರಾಕ್ರಮ, 5ನೇದು ವಿಭೂತಿ, 6ನೇದು ಪ್ರಾರ್ಥನೆ. ನಮಸ್ಕಾರ ನಿಮ್ಮೆಲ್ರಿಗೂ ಗೊತ್ತು, ಕೈ ಮುಗಿತೀವಿ ನಾವು. ಬೆಳಗ್ಗೆ ಕೈ ಮುಗಿತೀವಿ, ಇಲ್ಲನ ದಾರಿಲಿ ಹೋಗ್ಬೇಕಾದ್ರೆ ಒಂದ್ ದೇವಸ್ಥಾನ ಸಿಕ್ಕಿದ್ರೆ ಕೈ ಮುಗಿತೀವಿ. ಎರಡನೇದು ಪೂಜೆ ಮಾಡ್ತಾ ತಾಯಿಯನ್ನ ಆರಾಧನೆ ಮಾಡೋದು. ಮೂರನೇದು ಸಿದ್ಧಾಂತೋಕ್ತಿ ಅಂದ್ರೆ ತಾಯಿಲಿರ್ತಕ್ಕಂಥ ಸಿದ್ಧಿ ಮಂತ್ರಗಳನ್ನ ಹೇಳ್ತಾ ಪೂಜೆ ಮಾಡೋದು. ಓಂ ದುಂ ದುರ್ಗಾಯೈ ನಮಃ, ಓಂ ಐಂ ಹ್ರೀಂ ಕ್ಲೀಂ ಶ್ರೀಂ, ಈ ರೀತಿ ಪೂಜೆ ಮಾಡೋದು. 4ನೇದು ಪರಾಕ್ರಮ ಅಂದ್ರೆ ತಾಯಿ ನಿನ್ ಮಹಿಷನನ್ನ ವಧೆ ಮಾಡ್ದೆ, ಚಂಡನನ್ನ ವಧೆ ಮಾಡ್ದೆ, ಮುಂಡ ಶುಂಭ ನಿಶುಂಭಾದಿ ದೈತ್ಯರನ್ನ ಸಂಹಾರ ಮಾಡಿದ್ದು. ಆ ದೇವಿ ಮಹಾತ್ಮೆಯನ್ನ ಹೇಳ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಪರಾಕ್ರಮ ಪೂಜೆ. 5ನೇದು ವಿಭೂತಿ ಪೂಜೆ ಅಂದ್ರೆ ಮಹಿಮೆಯನ್ನ ಹೊಗಳೋದು. ಮಹಿಮೆ ಅಂದ್ರೆ ಅದರಿಂದ ಏನ್ ಒಳ್ಳೇದಾಯ್ತು, ನೀನು ಮನ್ಮಥನಿಗೆ ಒಂದು ಮತ್ತೆ ಪುನರ್ಜನ್ಮವನ್ನ ನೀಡಿದೆ, ದೇವತೆಗಳನ್ನ ಸೆರೆಯಿಂದ ಬಿಡಿಸ್ತೆ ಅಂತ ಫಲವನ್ನ ಹೇಳ್ತಾ ತಾಯಿಯನ್ನ ಪೂಜೆ ಮಾಡೋದು ವಿಭೂತಿ ಪೂಜೆ. ಲಾಸ್ಟ್ನೇದು ಪ್ರಾರ್ಥನೆ ಅಂದ್ರೆ ದೇವಿಯನ್ನ ಸರ್ವೇಶ್ವರಿ ಅಂತ ಭಾವಿಸಿ ನಾವು ಅವಳ ಕಿಂಕರರು, ದಾಸ ಅಂತ ಬಿಂಬಿಸ್ಕೊಂಡು ನೀನೇ ಸ್ತುತಿಸೋದು. ನನಗ್ ಜ್ಞಾನ ಕೊಟ್ರು, ಐಶ್ವರ್ಯ ಕೊಟ್ರು, ಸೌಭಾಗ್ಯ ಕೊಟ್ರು, ಎಲ್ಲ ನಿಂದನೆ ಅಂತ ತಾಯಿಯನ್ನ ಕೊಂಡಾಡ್ತಕ್ಕಂಥದ್ದು. ಅದಕ್ಕೆ ಎಕ್ಸಾಂಪಲ್, ತಾಮ್ ಅಗ್ನಿ ವರ್ಣಾಂ ತಪಸಾ ಜ್ವಲಂತಿ ವೈರೋಚನಿಂ ಕರ್ಮ ಫಲೇಶು ಜುಷ್ಟಾಂ. ಹೇಳಿದಿರ ಈ ಶ್ಲೋಕ. ಅಂದ್ರೆ ದೇವಿ ಅಗ್ನಿಯಂತೆ ಪ್ರಕಾಶಿಸ್ತಾ ಇದೀಯಾ, ತಪಸ್ಸಿನಿಂದ ಉಂಟಾದ ಪ್ರಭೆಯಿಂದ ಕೂಡಿದವಳು ನೀನು, ಸೂರ್ಯನಿಗೆ ಸಮಾನಳು. ಚೋದಯಿತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ, ಪ್ರಿಯವಾದ ಮಾತುಗಳನ್ನು ಆಡಲು ಪ್ರೇರೇಪಿಸ್ತಕ್ಕಂಥವಳು, ನನಗೆ ಸದ್ಬುದ್ಧಿಯನ್ನ ಕೊಟ್ಟು ಎಚ್ಚರಗೊಳಿಸುವವಳು ಅಂತ ತಾಯಿನ ಈ ರೀತಿಯಾಗಿ ವರ್ಣನೆ ಮಾಡ್ತಕ್ಕಂಥದ್ದು. ಇನ್ನು ಸರ್ವ ಮಂಗಲ ಮಾಂಗಲ್ಯೆ ಅಂತ ಕರಿತೀವಿ. ಸರ್ವ ವಿಧವಾದ ಮಂಗಳ
ಕರವಾದಂತ ವಿಷಯಕ್ಕೆ ಮಂಗಳಕರಳಾದಂತವಳು ನೀನು. ಎಲ್ಲ ಒಳ್ಳೆ ಕೆಲ್ಸನೇ ಮಾಡಿಸ್ತೀಯ. ಈ ರೀತಿ ಬೇರೆ ಬೇರೆ ರೀತಿಯಾಗಿ ತಾಯಿಯನ್ನ ಆರಾಧನೆ ಮಾಡ್ತಕ್ಕಂಥ ವಿಧಾನ ಸಾಕಷ್ಟು ಇದೆ. ನಿರಂತರವಾಗಿ ಮಹಾವಿಷ್ಣುವಿನ ಮೇಲೆ ಮತ್ತು ಮಹಾವಿಷ್ಣುವಿನ ನಾಮವನ್ನ ಜಪ ಮಾಡ್ತೀವಿ. ಮಹಾವಿಷ್ಣುವಿನ ಕೈಲಿ ಹಲವಾರು ರಾಕ್ಷಸರು ಕೂಡ ಸತ್ರು. ಹಿರಣ್ಯಕಶಿಪು, ಕಂಸ, ಶಿಶುಪಾಲ, ದಂತವಕ್ತ್ರ ಎಲ್ಲ ವಿಷ್ಣು ದ್ವೇಷಿ. ರಾವಣಾಸುರ ಮೊದಲಾದ ರಾಕ್ಷಸರೆಲ್ಲ ಕೈವಲ್ಯ ವಧವನ್ನೇ ಪಡೆದ್ರು. ಅಂದ್ರೆ ರಾಕ್ಷಸರಿಗೇನು ಸ್ವರ್ಗ ಸಿಗಲ್ಲ ಅಂತ ಅನ್ಕೋಬೇಡಿ, ಕೈವಲ್ಯ ಪದವಿ ಸಿಗಲ್ಲ ಅಂತ ಅನ್ಕೋಬೇಡಿ. ಕೆಲವೊಂದು ಸಲ ತುಂಬಾ ಕೆಟ್ಟ ವ್ಯಕ್ತಿ ಇರ್ತಾನೆ ನಮ್ ಸುತ್ತಮುತ್ತ, ಅವನು ಹಾಗೆ ಬರ್ಲೇಬೇಕು ಅಥವಾ ಹುಟ್ಟಬೇಕು ಅಂತ ಸಂಕಲ್ಪಿತನಾಗಿ ಹುಟ್ಟುಬಿಟ್ಟಿರ್ತಾರೆ ಕೆಲವೊಬ್ರು. ಅದಕ್ಕೆ ಕೆಲವೊಬ್ರಿಗೆ ಹೇಳ್ತಿದ್ವಿ ನೋಡಿ, ಅವ್ರನ್ನ ಬದಲಾವಣೆ ಮಾಡೋದು ಅಸಾಧ್ಯ. ನೆವರ್ ಟ್ರೈ ಟು ಚೇಂಜ್ ದೆಮ್. ಅವ್ರು ಬದಲಾಗಲ್ಲ. ಯಾಕೆ ಬದಲಾಗಲ್ಲ ಅಂದ್ರೆ ಅವ್ರು ಹುಟ್ಟು ಹೀಗೆ ಅಂತ ಅವ್ರು ಬರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನೀವೇನಾದ್ರೂ ಬದಲು ಮಾಡ್ತೀನಿ ಅಂತ ಹೋದ್ರೆ ಅದು ದಡ್ಡತನ. ಅವ್ರ ಜೊತೆ ಸಂಸಾರ ಮಾಡ್ಬೇಕು, ಸಂಸಾರ ಮಾಡಿ. ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ, ಅಥವಾ ನೀವು ನೆಮ್ಮದಿಯಾಗಿರಿ. ಈ ಜನ್ಮಕ್ಕೆ ಇಷ್ಟೇ ನಿಮಗ್ ಫಲ, ಮತ್ ಇನ್ನು ತುಂಬಾ ಸಿಗುತ್ತೆ ಅಂತ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ. ನೀವ್ ಅಡ್ಜಸ್ಟ್ ಆಗೋ ಶಕ್ತಿ ಇದ್ರೆ ಅಡ್ಜಸ್ಟ್ ಆಗಿ, ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಸುಮ್ನೆ ಇದ್ ಬಿಡಿ ನಿಮ್ ಪಾಡಕ್ ನೀವು. ಯಾಕಂದ್ರೆ ಅವರು ಕಂಸ, ಹಿರಣ್ಯಕಶಿಪು, ರಾವಣಾಸುರನ್ ತರ ಕಾರಣೀಪುತ್ರ ಹುಟ್ಬಿಟ್ಟಿರ್ತಾರೆ ಕೆಲವೊಬ್ರು. ಅವ್ರಿಗೂ ಮೋಕ್ಷ ಇರುತ್ತೆ, ಅವ್ರಿಗೂ ಎಲ್ಲೋ ಒಂದ್ ಕಡೆ ಇರುತ್ತೆ ಒಳ್ಳೇದು ಅಂತಕ್ಕಂಥದ್ದು, ಅವತ್ತಾಗತ್ತೆ. ಇದ್ರ ಹತ್ರ ಯಾಕೆ ರಾಕ್ಷಸರಿಗೆ ಮೋಕ್ಷ ಸಿಕ್ತು, ಮನುಷ್ಯರಿಗೆ ಮೋಕ್ಷ ಸಿಗುತ್ತೆ ಅಂದ್ರೆ ನಿಷ್ಪಕ್ಷಪಾತವಾದ ಒಂದು ಗುಣ ಅಂದ್ರೆ ಅದು ತಾಯಿ ಗುಣ. ಕೆಟ್ಟ ಮಗ ಹುಟ್ಟಿದ್ರು ಅಮ್ಮ ಹೊಟ್ಟೇಸು ಅಂತ ಬಂದಾಗ ಊಟ ಹಾಕಲ್ಲ ಅಂತ ಯಾವ ತಾಯಿನೂ ಹೊರಗಡೆ ಕಳ್ಸಲ್ಲ. ಇಬ್ರು ಮಕ್ಳಿದ್ರೆ ಇಬ್ರು ಮಕ್ಳಿಗೂ ಕೂಡ ತಾಯಿ ಆಗಿರ್ತಕ್ಕಂಥವಳು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಅವ್ರ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡ್ತಾಳೆ. ಹಾಗೆ ತಾಯಿ ಕೂಡ ಅವ್ರ ರಾಕ್ಷಸರಾದ್ರೂ ಕೂಡ ಅವ್ರ ಮೋಕ್ಷವನ್ನ ಕೊಡ್ತಾಳಂತೆ. ಏನೋಕೆ ಅಚಾತುರ್ಯವಾಗಿ ಇವ್ರು ಕೆಟ್ಟತನವನ್ನ ಮಾಡಿದ್ರು, ಹಾಗಂತೆ ಇವ್ರಿಗೆ ಮೋಕ್ಷವನ್ನ ಕೊಡದೇ ಇರೋದು ಸರಿಯಲ್ಲ, ಇವ್ರ ಮುಂದಕ್ಕೆ ಏನೋ ಒಂದು ಹುಟ್ಲಿ ಅಂದ್ಬಿಟ್ಟು ತಾಯಿ ಮೋಕ್ಷವನ್ನ ಪ್ರದಾನಿಸ್ತಾಳೆ. ಸ್ತುತಿಮತಿ ಅಂದ್ರೆ ಸರ್ವದೇವ, ಮಾನವ, ಯಕ್ಷ, ರಾಕ್ಷಸ, ಪನ್ನಗ, ಕಿನ್ನರ, ಕಿಂಪುರುಷ, ವಿದ್ಯಾಧರ, ಗಂಧರ್ವ, ಈ ತರ ಸರ್ವ ಪ್ರಾಣಿ ಕೋಟಿಗಳಿಂದ ತಾಯಿ ಸ್ತುತಿಸ್ಕೊಂತಾಳೆ. ಅವಳ ನಾಮವನ್ನ ಕೇಳ್ತಾ ಇರ್ತಾಳೆ ತಾಯಿ ಅಂತ ಹೇಳ್ತಾ ಇದ್ದಾರೆ. ಸಾಲ್ದು ಅಂತ ಇನ್ನ ಶ್ರುತಿ ಸಂಸ್ಕೃತ ವೈಭವ, ವೇದಗಳು, ವೇದ ಪಾರಾಯಣಗಳನ್ನ ಕೇಳಿಸ್ಕೊಂತಾಳೆ ತಾಯಿ ಜಗಜ್ಜನನಿ. ಇನ್ನು ಮನಸ್ವಿನಿ ಅಂತ ಕರಿತೀವಿ. ಮನಸ್ಸು ಸರ್ವ ಸಂಕಲ್ಪ ವಿಕಲ್ಪಗಳಿಗೆ ಆಧಾರ. ಕೆಟ್ಟದಾಗ್ಬೇಕಾ ಅದು ನಿಮ್ ಮನ್ಸಿಂದ, ಒಳ್ಳೇದಾಗ್ಬೇಕಾ ಅದು ನಿಮ್ ಮನ್ಸಿಂದ. ಅದಕ್ಕೆ ಹೇಳ್ತಾರೆ ಮನಸ್ಸಿನ ವೇಗ ಅಂತಕ್ಕಂಥದ್ದು ವಾಯು ವೇಗಕ್ಕಿಂತ ದೊಡ್ಡದು. ಭಸ್ಮಾಂಗ ರಾಗ ಉಳ್ತಕ್ಕಂಥದ್ದು, ಅಥವಾ ಸ್ಮಶಾನವಾಸಿ, ಕಪಾಲಧಾರಿ, ದಿಗಂಬರ, ಸರ್ವಭೂಷಣ, ತ್ರಿನೇತ್ರನಾಗಿರ್ತಕ್ಕಂಥ ಶಿವ ಅಥವಾ ದೇವಿಯಲ್ಲಿ ಮನಸ್ಸನ್ನ ಇಡಬೇಕು ಅಂತ ಹೇಳ್ತಾ ಇರ್ತಾರೆ. ಆದಿಶಂಕರಾಚಾರ್ಯರು ಮಾತನ್ನ ಹೇಳ್ತಾರೆ, ಈಶ್ವರರನ್ನ ಪ್ರಾರ್ಥನೆ ಮಾಡ್ತಾರೆ ಶಿವಾನಂದ ಲಹರಿ ಸ್ತೋತ್ರದಲ್ಲಿ. ಮನಸ್ಸು ಅಂತಕ್ಕಂಥದ್ದು ಒಂದು ಕೋತಿ ಇದ್ದಾಗೆ, ಮರ್ಕಟ ಇದ್ದಾಗೆ, ಎಷ್ಟು ಪ್ರಯತ್ನ ಪಟ್ರು ಅದು ಒಂದು ಕಡೆ ನಿಲ್ಲಲ್ಲ. ಸ್ವಾಮಿ ನಾನು ಏನ್ ಮಾಡ್ತೀನಿ ಗೊತ್ತಾ, ನನ್ನ ಮನಸ್ಸನ್ನ ನಿನ್ ಕೈ ಕೊಟ್ಬಿಡ್ತೀನಿ. ನನ್ನ ಮನಸ್ಸು ಒಂದೇ ಒಂದು ಕೋತಿ ಆಗಿದ್ರೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ. ಆದ್ರೆ ಲಕ್ಷ ಕೋತಿಗಳ ಸಮೂಹ ಮನಸ್ಸು ಅಂತಕ್ಕಂಥದ್ದು ಒಂದನ್ನ ತಂದು ಹಿಡಿಯೋಷ್ಟ್ರಲ್ಲಿ ಇನ್ನೊಂದು ಚೇಷ್ಟೆ ಮಾಡ್ಬಿಟ್ಟಿರುತ್ತೆ. ಅದು ಮಾಡ್ದಿರೋ ಚೇಷ್ಟೆ ಇಲ್ಲ, ಅದು ಹೊಕ್ಕದ ಸ್ಥಳವೇ ಇಲ್ಲ, ಅದು ಪ್ರದರ್ಶನ ಮಾಡದಿರ್ತಕ್ಕಂಥ ವಿಚಿತ್ರ ಇಲ್ಲ, ವಿಕಾರ ರೂಪ ಇಲ್ಲ. ಅಂತ ಮನಸ್ಸನ್ನ ನಾನು ಇಟ್ಕೊಂಡ್ರೆ ನಾನು ನಿಜವಾಗ್ಲೂ ಮೇಲಕ್ಕೆ ಬಂದು ಉದ್ಧಾರ ಆಗಲ್ಲ. ಅದು ಅದ್ಬಸ್ತಲ್ಲಿ ಇರ್ಬೇಕು ಅಂದ್ರೆ, ಜೀವನ ಅಚ್ಚುಕಟ್ಟವಾಗಿ ನಿರ್ವಹಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ ಗೊತ್ತಾ? ಪೂಜೆ ಮಾಡ್ಬೇಕು, ಜಪತಪ ಮಾಡ್ಬೇಕು, ವ್ರತ ಮಾಡ್ಬೇಕು, ಮಂತ್ರಾನುಷ್ಠಾನ ಮಾಡ್ಬೇಕು, ಯೋಗ ಸಾಧನೆ ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ಮಾತ್ರ ಮನಸ್ಸು ಅಂತಕ್ಕಂಥ ಕೋತಿ ಹದ್ಬಸ್ತಲ್ಲಿ ಇರುತ್ತೆ, ಒಂದು ಮಾತನ್ನ ಕೇಳುತ್ತೆ. ನೋಡಪ್ಪ, ಸರ್ವ ಜಗತ್ತಿಗೂ ಕಾರಣ ಅದು ನಾನ್ ದೊಡ್ಡವನಲ್ಲ, ನನ್ಗಿಂತ ಪರಮಾತ್ಮ ಯೂನಿವರ್ಸಲ್ ಎನರ್ಜಿ ಅನ್ನೋದು ಒಂದಿದೆ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಪ್ರತಿನಿತ್ಯ ಆಗುತ್ತೆ. ಪ್ರತಿನಿತ್ಯ ಹುಟ್ಟುತ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಇನ್ನೊಂದ್ ಕಡೆ ಇಲ್ಲೋ ಒಂದು ಪ್ರಕೃತಿ ನಾಶ ಆಗಿರುತ್ತೆ. ಮಳೆ ಬಂದು ಗುಡ್ಡ ಕುಸಿಬಹುದು, ಪ್ರವಾಹ ಆಗ್ಬೋದು, ಮಳೆ ಬರ್ದೇನೆ ಇರ್ಬೋದು.
ಸುನಾಮಿ ಬರ್ಬೋದು, ಇದೆಲ್ಲ ಲಯ. ಇದು ವಿಶ್ವ ಭ್ರಮಣ ಚಕ್ರ, ಇದೆಲ್ಲ ಜಗನ್ಮಾತೆಯ ಸಂಕಲ್ಪದಿಂದ ಹುಟ್ಟಿದೆ. ಹಾಗಾಗಿ ಈ ಮನಸ್ಸನ್ನ ನಾನು ನಿನ್ನ ಹತ್ರ ಕೊಟ್ಬಿಡ್ತೀನಿ ಪರಮೇಶ್ವರ, ನೀನ್ ಕಂಟ್ರೋಲ್ ಮಾಡಪ್ಪ ಅಂತ ಎಷ್ಟು ಚೆನ್ನಾಗಿ ಶಂಕರಾಚಾರ್ಯರು ಶಿವಾನಂದ ಲಹರಿಲಿ ಹೇಳ್ತಾರೆ. ಹಾಗೆ ಮನಸ್ವಿನಿ ಅಂದ್ರೆ ಮನಸ್ಸಿಗೆ ಕಾರಣೀಕರ್ತಳಾಗಿರ್ತಕ್ಕಂಥ ತಾಯಿಯನ್ನ ಆರಾಧಿಸ್ತಕ್ಕಂಥದ್ದು. ಆ ಮನಸ್ಸನ್ನ ನಿಗ್ರಹಿಸ್ಕೊಂತಕ್ಕಂಥ ದೇವಿಯನ್ನ ಮನಸ್ವಿನಿ ಅಂತ ಕರೆಯೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ಮನಸ್ವಿನಿ ಅಂದ್ರೆ ಇಡೀ ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ಕಂಟ್ರೋಲ್ಡ್ ಆಗಿ ಇಟ್ಕೊಂಡಿರೋದು ತಾಯಿ. ಶೀಲವತಿ, ಮಾನವತಿ, ಸ್ತ್ರೀ ಮಾನವತಿ ಆಕೆ. ಹೆಣ್ಮಕ್ಳು ತುಂಬಾ ಕಷ್ಟ ಬಂದಾಗ ಅವರು ಅಮ್ಮ ತಾಯಿ ಜಗನ್ಮಾತೆ ಅಂತಾನೆ ದೇವಿಯದೇ ಜಾಸ್ತಿ ಮೊರೆ ಹೋಗ್ತಾರ ಅವರು. ಯಾಕಂದ್ರೆ ಸ್ತ್ರೀ ಮಾನವತಿ, ಸ್ತ್ರೀಯರ ಮಾನ ಪ್ರಾಣಕ್ಕೆ ಧಕ್ಕೆ ಆದಾಗ ಆಕೆ ಸಹಿಸ್ಕೊಂಡ್ ಕೂರ್ಲಾರ್ಲು, ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಶಿಕ್ಷೆ ಕೊಟ್ಬಿಡ್ತಾರೆ. ನಿಮಗ್ ನೋವು ಕೊಟ್ಟವ್ರಿಗೆ, ನಿಮ್ಗೆ ಅಪಮಾನ ಮಾಡಿದವ್ರಿಗೆ, ನಿಮ್ಗೆ ಸಾಕಷ್ಟು ದುಃಖ ಕೊಟ್ಟವ್ರಿಗೆ ಹಿಂಬದಿಯಿಂದ ತಾಯಿ ಸಾಕಷ್ಟು ನೋವನ್ನ ಕೊಟ್ಟೇ ಕೊಡ್ತಾಳೆ. ಅದಕ್ಕೆ ಆಕೆನ ಸ್ತ್ರೀ ಮಾನವತಿ ಅಂತ ಕರೆಯೋದು. ಮಹೇಶಿ, ಮಹೇಶ್ವರನ ಅರ್ಧಾಂಗಿಗೆ ಮಹೇಶಿ ಅಂತ ಕರಿತೀವಿ. ಸರ್ವ ಮಂಗಳ ಆಗಿರೋದ್ರಿಂದ ಮಂಗಳಾಕೃತಿ ಅಂತ ಆ ತಾಯಿಯನ್ನ ನಾವು ಕೊಂಡಾಡ್ತೀವಿ. ಇನ್ನು ವಿಶ್ವ ಮಾತಾ ಅಂತ ಕರಿತೀವಿ. ಜಗತ್ತಿಗೆ, ಸರ್ವ ಚರಾಚರ ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಆ ತಾಯಿ ವಿಶ್ವ ಮಾತಳಾಗಿದ್ದಾಳೆ, ಪ್ರಪಂಚಕ್ಕೆ ತಾಯಿ. ನಮ್ಗೆ ನಿಮಗ್ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ತಾಯಿ ಆಗಿರ್ತಕ್ಕಂಥ ಲೋಕ ಮಾತೆ. ಬ್ರಹ್ಮನ ಶಕ್ತಿಯಾಗಿ ಜಗತ್ತನ್ನ ರಕ್ಷಣೆ ಮಾಡ್ತಾ ವಿಶಾಲವಾದ ಕಣ್ಣುಳ್ಳವಳಾಗಿ ವಿಶಾಲಾಕ್ಷಿ ಅಂತ ಕರೆಸ್ಕೊಂಡು, ವೈರಾಗ್ಯನಾದಂತಹ ಪತಿ ಇದ್ರೂ ಕೂಡ ಇವಳು ಒಲವನ್ನ ತೋರಿಸಿ ನಮ್ಗೆಲ್ಲ ಉದಾರ ಮನಸ್ಸಿನಿಂದ ಏನೇನ್ ಕೊಡ್ಬೇಕು ತಾಯಿ ಕೊಡ್ತಾ ಇದ್ದಾಳೆ. ಶುದ್ಧ ಬ್ರಹ್ಮ ಸ್ವರೂಪ ತಸ್ಮಿನಯಂ ಪುರುಷೋ ಮನೋಮಯ ಅಂತ ಉಪನಿಷತ್ ಹೇಳುತ್ತೆ. ಹೃದಯದಲ್ಲಿರೋ ಬುದ್ಧಿಯನ್ನ ಅಂತರ್ಮುಖ ಮಾಡ್ಕೊಂಡು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡು ತಾಯಿ ಹತ್ರ ಹೋದಾಗ, ಧ್ಯಾನ ಮಾಡಿದಾಗ ತಾಯಿ ಪ್ರತ್ಯಕ್ಷಳಾಗಿ ಅಥವಾ ತಾಯಿ ಇದ್ದಾಳೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಅನುಭವಕ್ಕೆ ಬರುತ್ತೆ. ಅದು ಕನ್ಸಲ್ಲಿ ಬರ್ಬೋದು, ಅಥವಾ ದೇವರನ್ನ ಪೂಜೆ ಮಾಡ್ತಾ ಮಾಡ್ತಾ ಬರ್ಬೋದು, ಅಥವಾ ಇನ್ಯಾವುದೋ ಸಮಯದಲ್ಲಿ ಬರ್ಬೋದು ನಿಮ್ಗೆ. ಬಟ್ ಅನುಭವಕ್ಕಂತೂ ಬರುತ್ತೆ. ಆ ಮನಸ್ಥಿತಿ ನಿಮ್ಮಲ್ಲಿ ಇರ್ಬೇಕು, ತಾಯಿ ಒಲಿಸ್ಕೊಂತಕ್ಕಂಥ ಮನಸ್ಥಿತಿ. ನೋಡಿ, ವಾರಣಾಸಿಯಲ್ಲಿ ಕಾಶಿ ಪೀಠದಲ್ಲಿ ವಿಶಾಲಾಕ್ಷಿಯಾಗಿ ತಾಯಿ ನೆಲೆಸ್ಕೊಂಡಿದ್ದಾಳೆ. ಅಂದ್ರೆ ಯಾಕೆ ಆಕೆನ ವಿಶಾಲಾಕ್ಷಿ ಅಂತ ಕರೆದ್ರು? ವಿಶ್ವವನ್ನೆಲ್ಲ ಒಂದೇ ನೋಟದಲ್ಲಿ ಪರೀಕ್ಷಿಸ್ತಕ್ಕಂಥ ತಾಯಿ ಆಗಿರೋದ್ರಿಂದ, ದಿವ್ಯವಾದ ವಿಶಾಲವಾದ ನೇತ್ರವನ್ನ ಹೊಂದಿರೋದ್ರಿಂದ ಆ ತಾಯಿಗೆ ವಿಶಾಲಾಕ್ಷಿ ಅಂತ ನಾಮಕರಣವನ್ನ ಮಾಡ್ತಾರೆ. ಒಂದೇ ಸಲ ಇಡೀ ವಿಶ್ವವನ್ನ ತಾಯಿ ನೋಡ್ಬಿಡ್ತಾಳಂತೆ. ಹಾಗೂ ದೊಡ್ಡ ಕಣ್ಣಂತೆ ತಾಯಿಗೆ, ಹಾಗಾಗಿ ವಿಶಾಲಾಕ್ಷಿ ಅಂತ ಕರೆಸ್ಕೊಳ್ತಾಳೆ ತಾಯಿ. ವಿರಾಗಿಣಿ ಅಂತ ಕರೀತಾರೆ. ಏನೂ ಇಲ್ಲ ತಾಯಿಗೆ, ಮಮಕಾರನು ಇಲ್ಲ, ಬಂಧನ ಅಥವಾ ವ್ಯಾಮೋಹ ಅಂತಕ್ಕಂಥದ್ದು ತಾಯಿಗಿಲ್ಲ. ಎಲ್ಲ ವಿಷಯದಲ್ಲಿ ನೈಪುಣ್ಯತೆಯನ್ನು ಹೊಂದಿದ್ದಾಳೆ ತಾಯಿ. ಪರಾಮೋದ, ಆತ್ಮಾನಂದ ಅಂತ ಅರ್ಥ. ಪರಾಮೋದ ಅಂದ್ರೆ ಆತ್ಮಾನಂದ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್, ಅದು ಸೋಲ್ ಹ್ಯಾಪಿ ಅಂತ ಕೂಡ ಕರಿಬಹುದು ನಾವು. ತತ್ವಮಯಿ ಅಂತಕ್ಕಂಥ ನಾಮ ನಿಮ್ಗೆ ಹೇಳ್ದೆ ನಾನು, ಎಷ್ಟು ತತ್ವಮಯಿಲಿ ಎಷ್ಟೆಷ್ಟು ತತ್ವಗಳು ಬರುತ್ತೆ ಅಂತ ಹೇಳ್ದೆ. ಆ ಎಲ್ಲ ತತ್ವದವರು ಪೂಜೆ ಮಾಡೋ ತಾಯಿ ಈಕೆ. ಇನ್ನು ವ್ಯೋಮಕೇಶಿ ಅಂತ, ವ್ಯೋಮಕೇಶ ಅಂದ್ರೆ ಈಶ್ವರ, ಈಶ್ವರನ ಪತ್ನಿ ವ್ಯೋಮಕೇಶಿ ಆಗ್ತಾಳೆ. ಅಂದ್ರೆ ವಿರಾಟ ರೂಪ ವರ್ಣನೆಯಲ್ಲಿ ಸತ್ಯಲೋಕವನ್ನ ತಾಯಿ ಶಿರಸ್ಸನ್ನಾಗಿ ಮಾಡ್ಕೊಂತಾಳೆ, ಆಕಾಶವನ್ನ ಕೇಶರಾಶಿಯನ್ನಾಗಿ ಮಾಡ್ಕೊಂತಾಳೆ ಜಗನ್ಮಾತೆ. ಆ ಆಕಾಶವನ್ನ ಕೇಶರಾಶಿ ಮಾಡ್ಕೊಂಡಾಗ ವ್ಯೋಮಕೇಶಿ, ಈಶ್ವರನ ವ್ಯೋಮಕೇಶ. ಯಾವ ರೀತಿ ಈಶ್ವರನ ಜೂಟ, ಅವನ ಕೂದಲುಗಳು ಎಷ್ಟು ಉದ್ದವಾಗಿ ನೀಳವಾಗಿದ್ಯೋ, ಈ ಆಕಾಶ ತರ ಕೇಶ ಮಾಡ್ಕೊಂಡಿದ್ದಾನೋ, ತಾಯಿ ಕೂಡ ವ್ಯೋಮಕೇಶಿ ಆಗಿದ್ದಾಳೆ. ಅಷ್ಟು ಉದ್ದವಾದಂತಹ ಕೂದಲು ಅಥವಾ ಜಡೆಯನ್ನ ಹೊಂದಿ ಅಂತ ಹೇಳ್ತಾರೆ. ವಿಮಾನಸ್ಥ, ಮತ್ತೆ ವಿಮಾನಸ್ಥ ಅಂದ್ರೆ ವಿರಾಟ ರೂಪದಲ್ಲಿ ಬರ್ತಕ್ಕಂಥದ್ದು. ಇದು ಆಕಾಶದಲ್ಲಿ ವಿವಿಧ ಪಥಗಳಿರುತ್ತೆ, ರಥಗಳಿರುತ್ತೆ. ದೇವತೆಗಳಿಗೂ ದಾರಿ ಇರುತ್ತಲ್ವಾ, ಈ ಕೈಲಾಸಕ್ಕೂ ಹೋಗಕ್ಕೆ ಎಲ್ಲ ಹೀಗೆ ಹೋಗ್ಬೇಕು ಅಂತೀವಿ, ಬಟ್ ಅದಕ್ಕೆ ಒಂದು ದಾರಿ ಬೇಕು. ಹಾಗೆ ಅದನ್ನ ನಾವು ವಿಮಾನದಲ್ಲಿ ವಿರಾಜಮಾನಳಾಗಿರ್ತಾಳೆ ತಾಯಿ ಜಗನ್ಮಾತೆ. ಆಕಾಶದಲ್ಲಿ ರಥಗಳಿರುತ್ತೆ, ಅದನ್ನ ನಾವು ರಾಜಯೋಗ ಮಾರ್ಗ, ವಿಷ್ಣುಪಥ, ವಾಯುಪಥ, ಸಿದ್ಧಚಾರಣ ಪಥ ಅಂತ ಕರಿತೀವಿ. ನೋಡಿ, ಆಕಾಶದಲ್ಲಿರುವ ಮಾರ್ಗಗಳ ಹೆಸರು.
ಒಂದೊಂದು ದೇವಲೋಕಕ್ಕೆ ಹೋಗಕ್ಕೆ ಒಂದೊಂದು ಮಾರ್ಗ ಇರುತ್ತದು. ಈಗ ಸ್ವರ್ಗಕ್ಕೆ ಹೋಗಕ್ ಒಂದಾರಿ, ನರ್ಕಕ್ಕೆ ಹೋಗಕ್ ಒಂದಾರಿ, ಕೈಲಾಸಕ್ಕೆ ಹೋಗಕ್ ಒಂದಾರಿ, ವೈಕುಂಠಕ್ಕೆ ಹೋಗಕ್ ಒಂದಾರಿ. ಗಂಧರ್ವ ಪಥ ಅಂತ ಕೂಡ ಇದೆ. ಸಪ್ತ ಮಾರ್ಗಗಳಿರುತ್ತೆ ಗೊತ್ತಾ? ಒಟ್ಟು ಎಷ್ಟಿರುತ್ತೆ? 7 ಮಾರ್ಗ ಆಕಾಶದಲ್ಲಿ. ಭೂಮಿ ತರ ಅಲ್ಲೂ ಕೂಡ 7 ಸಿಟೀಸ್ ಅಂತ ಅನ್ಕೊಳ್ಳಿ, 7 ನಗರಗಳು ಅಥವಾ ಸಪ್ತ ಮಾರ್ಗ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಪಿತೃ ದೇವತೆಗಳ ಪಥ ಅಂತ ಬೇರೆ ಒಂದಿರುತ್ತೆ. ಸತ್ತೋರೆಲ್ಲ ಮೋಕ್ಷ ಕೊಟ್ಟು ಮೇಲೋಗ್ತಾರೆ ಅಂತ ಮೇಲ್ ನೋಡ್ತೀವಲ್ವಾ, ಅವ್ರದೇ ಒಂದು ದಾರಿ ಇರುತ್ತೆ. ಅಗ್ನಿಯನ್ನು ದೇವತೆಗಳಾಗಿ ಕೊಂಡೊಯ್ತಕ್ಕಂಥ ತಪಸ್ಸಮ್ಮನ ಪಥಗಳು ಕೂಡ ಇರುತ್ತೆ. ಅಗ್ನಿ ತಗೊಂಡ್ ಹೋಗ್ತಾನಲ್ಲ, ಅಗ್ನಿಗೆ ಒಂದ್ ದಾರಿ ಇರುತ್ತೆ. ಅಂದ್ರೆ ಯಾಕೆ ತಾಯಿಯನ್ನ ವಿಮಾನಸ್ಥಳು ಅಂತ ಕರೆದ್ರು ಅಂದ್ರೆ, ಈ ಆಕಾಶ ಅಂತಕ್ಕಂಥ ಪಥದಲ್ಲಿ ತಾಯಿ ಎಲ್ಲ ಪಥದಲ್ಲೂ ಇದ್ದಾಳೆ ನೋಡಿ. ಸೀತಾನ್ವೇಷಣೆಗೋಸ್ಕರ ಗಗನ ಮಾರ್ಗದಲ್ಲಿ ಆಂಜನೇಯ ಸಮುದ್ರ ಲಂಘನ ಮಾಡಕ್ಕೆ ಬಯಸ್ತಾನಲ್ವಾ, ಅಂದ್ರೆ ಸಮುದ್ರವನ್ನ ಹಾರಿ ಹೋಗ್ಬೇಕು ಅಂತ ಅನ್ಕೊಂತಾನೆ. ಅವಾಗ ಅವನು ಯಾವ ಮಾರ್ಗ ಬಳಸ್ತಾನೆ ಗೊತ್ತಾ ನಿಮಗೆ? ಸಿದ್ಧಾಚಾರಣ ಮಾರ್ಗ, ವಾಯುಪಥ, ರಾಜಪಥ, ವಿಷ್ಣು ಪಥವನ್ನ ಬಳಸ್ತಾನೆ ತನ್ನ ವೇಗಕ್ಕೆ ಅನುಗುಣವಾಗಿ. ಯಾವ್ಯಾವುದು? ಸಿದ್ಧಾಚಾರಣ ಮಾರ್ಗ, ವಾಯುಪಥ ಮಾರ್ಗ, ರಾಜಪಥ, ವಿಷ್ಣು ಪಥ, 4 ಮಾರ್ಗಗಳನ್ನ ಬಳಸಿ ಅವನು ಸಮುದ್ರವನ್ನ ದಾಟ್ತಾನೆ. ಆಕಾಶದ ಮೇಲೆ ಹೋಗ್ತಾನೆ ಅವನು, ಮಾರ್ಪಾಡ್ ಮಾಡ್ಕೊಂತಾನೆ ಅವನ ವೇಗಕ್ಕೆ ಅನುಗುಣವಾಗಿ, ಸ್ಪೀಡ್ ಕಂಟ್ರೋಲೇಷನ್ಗೋಸ್ಕರ. ಅಂದ್ರೆ ಆಕಾಶದಲ್ಲಿ ಹಾರಿ ಹೋಗ್ಬೇಕಾದ್ರೆ ಅವರವರ ತಪಶಕ್ತಿಗಳ ಮೂಲಕ ಅವ್ರು ವಿಮಾನದ ತರ ಹೋಗ್ತಾರೆ ಅಂತ ಅರ್ಥ. ಈಗ ಆಕಾಶದಲ್ಲಿ ಹೋಗೋದು ವಿಮಾನ ಮಾತ್ರ, ಆದ್ರೆ ವಿಮಾನ ಇಲ್ಲದೆ ಹೋಗ್ತಕ್ಕಂಥದ್ದು ದೈವಶಕ್ತಿ. ಆತರ ಶ್ರೀಮಾತೆ ವಿಮಾನಸ್ಥಳು ಅಂದ್ರೆ ಅವಳು ವಿರಾಟ ರೂಪದಲ್ಲಿ ಎಲ್ಲ ಇಡೀ ಸತ್ಯ ಲೋಕವನ್ನೇ ಶಿರಸ್ ಮಾಡ್ಕೊಂಡಾದ್ಮೇಲೆ ಯಾವ ದಾರಿಲಿ ಬೇಕಾದ್ರೂ ತಾಯಿ ಹೋಗ್ತಾಳೆ ಅಂತ ಅರ್ಥ ಅಲ್ವಾ? ಈಗ ನೋಡಿ, ಕಿರಿಚಕ್ರ ರಥಾರೂಢ ನಾಮ ಬಂತು ಲಲಿತಾ ಸಹಸ್ರನಾಮದಲ್ಲಿ, ಗೇಯ ಚಕ್ರ ರಥಾರೂಢ ಬಂತು, ವಾರಾಹಿ ದಂಡನಾಥಿ ಅಂದ್ರೆ ಮಂತ್ರ ಸ್ವರೂಪಿಣಿ ಆದಂತ ಶ್ಯಾಮಲಾದೇವಿ, ಇವರೆಲ್ಲ ಬಂದ್ರು. ಶ್ರೀಚಕ್ರರಾಜ ರಥಾರೂಢಲಾಗಿ ಬಂಡಾಸುರ ವಧೆಗೆ ಬಂದ್ಲು ತಾಯಿ. ಬರ್ಬೇಕಾದ್ರೆ ಒಂದ್ ಮಾರ್ಗ ಬಳಸ್ಬೇಕಲ್ಲ, ಅದೆಲ್ಲ ಈ ಮಾರ್ಗಗಳು. ಎಲ್ಲ ಮಾರ್ಗದಿಂದಲೂ ತಾಯಿ ಬಂದ್ಲು. ಹಾಗಾಗಿ ಎಲ್ಲ ಕಡೆ ತಾಯಿ ಸಂಚಾರ ಮಾಡೋದ್ರಿಂದ ವಿಮಾನಸ್ಥಳು ಅಂತ ಕರಿತೀವಿ ತಾಯಿಯನ್ನ. ವಜ್ರಿಣಿ ಅಂತ ಕೂಡ ಕರಿತೀವಿ. ದೇವಿ ವಜ್ರಹಸ್ತಳು ಬರುತ್ತೆ, ವಜ್ರಾಯುಧವನ್ನು ಧರಿಸಿರುವ ದೇವಿ. ಚಂಡ ಮುಂಡ ಶುಂಭ ನಿಶುಂಭ ಎಲ್ಲ ವಧೆ ಮಾಡ್ಬೇಕಾದ್ರೆ ಇಂದ್ರನ ಶಕ್ತಿಯಾದಂತಹ ವಜ್ರಾಯುಧವನ್ನ ತಾಯಿ ಪಡ್ಕೊಂಡಿರ್ತಾಳೆ ಇಂದ್ರನಿಂದ. ಹಾಗಾಗಿ ಆ ವಜ್ರಾಯುಧವನ್ನ ಹಿಡಿದು ತಾಯಿ ಕೈ ವಜ್ರ ತರ ಕಲ್ಲಾಗ್ಬಿಟ್ಟಿತ್ತಂತೆ. ಹಿಡಿದು ರಾಕ್ಷಸರನ್ನ ಸಂಹಾರ ಮಾಡಿ 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 ತಾಯಿ ವಜ್ರಿಣಿ ಆಗೋದ್ಲು, ಜಗನ್ಮಾತೆ ಅಂತ ಕರೀತಾರೆ. ಇಂದ್ರನ ಪತ್ನಿಯನ್ನು ಕೂಡ ವಜ್ರಿಣಿ ಅಂತ ಕರೀತಾರೆ. ಆದ್ರೆ ಇಲ್ಲಿ ನಾವೇನು ಅಂತ ಅರ್ಥ ಮಾಡ್ಕೋಬೇಕು? ವಜ್ರಾಯುಧವನ್ನ ಹಿಡಿದು ರಾಕ್ಷಸರನ್ನ ಸಂಹಾರ ಮಾಡಿ ಜಗನ್ಮಾತೆ ಕೂಡ ವಜ್ರಿಣಿ ಆದ್ಲು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ವಾಮಕೇಶ್ವರ 64 ವಿದ್ಯೆ ಇದೆ. 64 ವಿದ್ಯೆಯಲ್ಲಿ ವಾಮಕೇಶ್ವರಿ ಅಥವಾ ವಾಮಕೇಶ್ವರ ಅಂತಕ್ಕಂಥದ್ದು ಒಂದು ವಿದ್ಯೆ. ಅರ್ಥ ಆಯ್ತಾ? ಅಂದ್ರೆ ವಾಮಾಚಾರ್ಯಗಳು ಪೂಜೆ ಮಾಡೋದು, ಇದನ್ನ ನಾವ್ಯಾರು ಪೂಜೆ ಮಾಡಲ್ಲ. ಹಾಗಾಗಿ ವಾಮಕೇಶ್ವರಿ ವಿದ್ಯೆಗೆ ಅಧಿದೇವತೆ ಆಗಿರ್ತಕ್ಕಂಥ ತಾಯಿಯನ್ನ ವಾಮಕೇಶ್ವರಿ ಅಂತ ಕರೀತೇವೆ. ಇನ್ನು ಪಂಚಯಜ್ಞ ಪ್ರಿಯ, 5 ಯಜ್ಞ ಅಂದ್ರೆ ತಾಯಿಗೆ ತುಂಬಾ ಇಷ್ಟ. ಯಾವ್ಯಾವುದು? ಮನುಷ್ಯ ಯಜ್ಞ, ಭೂತಯಜ್ಞ, ಋಷಿ ಯಜ್ಞ, ದೇವಯಜ್ಞ, ಪಿತೃಯಜ್ಞ. ಆಯಾ ಜನ್ಮದಲ್ಲಿನ ಕರ್ಮ ಅವ್ರ ವಂಶದ ಪ್ರಕಾರ ಅಥವಾ ಋಷಿನೋ ಗುರು ದೇವತೆಗಳೋ ಪಿತೃಗಳೋ ಅವ್ರವ್ರ ಪ್ರಕಾರ ಮಾಡಿದ ಯಜ್ಞವನ್ನ ತಾಯಿ ಸ್ವೀಕರಿಸ್ತಾಳೆ. ದೇವಯಜ್ಞ ಅಂದ್ರೆ ದೇವತೆಗಳು ಮಾಡ್ತಕ್ಕಂಥದ್ದು, ಮನುಷ್ಯರು ನಾವು ಮಾಡ್ತೀವಿ. ಇನ್ನು ಋಷಿ ಮುನಿಗಳು ಮಾಡ್ತಕ್ಕಂಥದ್ದು ಋಷಿ ಮುನಿಗಳದ್ದು. ಭೂತಯಜ್ಞ ಅಂದ್ರೆ ರಾಕ್ಷಸರು ಮಾಡ್ತಕ್ಕಂಥದ್ದು. ಪಿತೃಯಜ್ಞ ಅಂದ್ರೆ ಅವರನ್ನ ಅಂದ್ರೆ ಕಾಲ ಆಗಿರ್ತಕ್ಕಂಥವ್ರು ಪಿತೃ ದೇವತೆಗಳ ಋಣವನ್ನ ತೀರ್ಸಕ್ಕೋಸ್ಕರ ನಾವು ಮಾನವರು ಮಾಡ್ತೀವಲ್ವಾ, ಅದು ಪಿತೃಯಜ್ಞ ಆಗತ್ತೆ. ಈ ಶರೀರವನ್ನು ಪ್ರಸಾದಿಸಿದ ಪಂಚಭೂತಗಳ ಆಧಾರದ ಮೇಲೆ ತಾಯಿಗೆ ಈ ಪಂಚಯಜ್ಞಗಳು ಬಹಳ ಪ್ರೀತಿಯಾಗಿರುತ್ತೆ. ಪ್ರಪಿತಾಮಹರು ಅಂತ ಕರಿತೀವಿ. ಅಂದ್ರೆ ಈಶ್ವರ ಪಾರ್ವತಿ ಪಿತೃ ಪ್ರಪಿತಾಮಹರು ಅಂತ. ಅವ್ರು ಕೊಟ್ಟಿರೋ ದೇಹವನ್ನ ಒಳ್ಳೇದಕ್ಕೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಇನ್ನು ತಾಯಿಯನ್ನ ನಾವು ಪಂಚಮಿ, ಪಂಚಭೂತೇಶಿ, ಪಂಚಸಂಖ್ಯೋಪಚಾರಿಣಿ ಅಂತ ವಿಧವಾಗಿ ತಾಯಿಯನ್ನ ನಾವು ಪೂಜೆ ಮಾಡ್ತೀವಿ. ವಿಧವಾಗಿ
ಪಂಚಬ್ರಹ್ಮಗಳಲ್ಲಿ ಐದನೆಯವನು ಯಾರು? ಸದಾಶಿವ. ಆತನ ಪತ್ನಿ ಸದಾಶಿವ ಕುಟುಂಬಿನಿ ಶ್ರೀಮಾತೆ ಆಗ್ತಾಳೆ. ಸಪ್ತ ಮಾತೃಕೆಯರಲ್ಲಿ ಐದನೇ ದೇವರು ಯಾವುದು? ವಾರಾಹಿ ದೇವಿ, ವಾರಾಹಿ ಸ್ವರೂಪಿಣಿ. ಐದನೆಯವಳಾಗಿರೋದ್ರಿಂದ ಜಗನ್ಮಾತೆಯನ್ನ ಪಂಚಮಿ ಅಂತ ಕರಿತೀವಿ. ಬ್ರಾಹ್ಮಿ ಫಸ್ಟು, ಮಾಹೇಶ್ವರಿ ಎರಡನೇದು, ಕೌಮಾರಿ ಮೂರನೇದು, ವೈಷ್ಣವಿ ನಾಲ್ಕನೇದು, ಐದನೇದೇ ವಾರಾಹಿ ದೇವಿ. ಸಪ್ತ ಮಾತೃಕೆಯಲ್ಲಿ ಐದನೇವಳು. ವಾಮಾಚಾರ ತಂತ್ರಗಳನ್ನ ನಿಂದನೆ ಕೂಡ ಮಾಡಬಾರ್ದು, ಅದ್ ನಿಮ್ಗೆ ಗೊತ್ತಿರ್ಲಿ. ಅಯ್ಯೋ ಅವ್ರ ಹಂಗ್ ಮಾಡ್ತಾರಂತ ಅದನ್ನ ನಿಂದನೆನೂ ಕೂಡ ಮಾಡಬಾರ್ದು. ಪಂಚ ಮಕಾರಗಳಾಗಿ ಮಾಡ್ತಾರೆ ಯೋಗ ಸಾಧನೆಯಲ್ಲಿ. ಪರಿಸೃತ, ಝುಷ, ಅಜಂ, ಫಲ, ಭಕ್ತ, ನಿಯೋನಿ ಅಂತ 5 ಯೋಗ ಸಾಧನೆ. ಇದ್ ಯಾಕೆ ಅಂದ್ರೆ ಪಂಚಮಿ ಪಂಚಭೂತೇಶಿ ಅಂತಕ್ಕಂಥ ಪಂಚ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು ನಿಮ್ಗೆ. ಜೊತೆಗೆ 5 ನಿಷಿದ್ಧ ಪದ್ಧತಿಗಳಿದೆ ಗೊತ್ತಾ ನಿಮಗೆ? ತಾಯಿನ ಪೂಜೆ ಮಾಡ್ಬೇಕಾದ್ರೆ 5 ನಿಷಿದ್ಧ ಪದ್ಧತಿ ಏನು? ಮದ್ಯ ಸೇವಿಸ್ಬಾರ್ದು ತಾಯಿನ ಪೂಜೆ ಮಾಡೋದಾದ್ರೆ ಅವತ್ತು. ಮಾಂಸ ಸೇವಿಸ್ಬಾರ್ದು, ಮೀನ್ ಸೇವಿಸ್ಬಾರ್ದು, ಮುದ್ರೆಗಳನ್ನ ತಪ್ಪಾಗಿ ಪ್ರದರ್ಶನ ಮಾಡಬಾರ್ದು, ಮೈಥುನ ಮಾಡಬಾರ್ದು. ಈ ಪಂಚ ನಿಷಿದ್ಧ ಪದ್ಧತಿಗಳು, ಇದನ್ನ ವಾಮಾಚಾರಿಗಳು ಫಾಲೋ ಮಾಡ್ತಾರೆ. ಸರ್ ಬಲಿ ಗಿಲಿ ಎಲ್ಲ ಕೊಡ್ತಾರಲ್ಲ ಸರ್, ಅದೆಲ್ಲ ನಿಮ್ ತಪ್ಪು ಕಲ್ಪನೆ, ಅದೆಲ್ಲ ಬೇರೆನೇ ಇದೆ. ಆದ್ರೆ ವಾಮಾಚಾರಿಗಳು ಕೂಡ ಈ ಪಂಚತತ್ವವನ್ನ ಫಾಲೋ ಮಾಡ್ತಾರೆ. ಅವ್ರ ಕೋರಿಕೆ ಮೇರೆಗೆ ನಿಜವಾದ ಆತ್ಮಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಫಸ್ಟ್, ಆಮೇಲೆ ಇದೆಲ್ಲ ನಮಗೆ ಪಂಚಪ್ರಾಣ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇದೆಲ್ಲ ಅರ್ಥ ಆಗೋದು. ಅಂದ್ರೆ 5ರ ರಹಸ್ಯವನ್ನ ಆ ತಾಯಿಗೆ ಹೇಳ್ತಾ ಇದ್ದಾರೆ. ಈಗ ಇದ್ರ ಬಗ್ಗೆ ಇನ್ನು ಹೇಳಬೇಕು ಅಂದ್ರೆ ನಿಮ್ಗೆ ಮದ್ಯಂ ಮಾಂಸಂ ತಥಾ ಮತ್ಸ್ಯ ಮುದ್ರಾ ಮೈಥುನ ಮೇವಚ ಅಂತ ಅದು ಶ್ಲೋಕ. ಪಂಚತತ್ವಮಿದಂ ದೇವಿ ನಿರ್ವಾಣ ಮುಕ್ತಿಂ ಹೇತವೇ ಮಕಾರ ಪಂಚಕಂ ದೇವಿ ದೇವಾನಾಮಪಿ ದುರ್ಲಭ. ಗುಪ್ತ ಸಾಧನ ತಂತ್ರ ಇದು ನಾನು ಹೇಳ್ತಾರದು. ಇದು ಎಲ್ಲಿಂದ ಕ್ರಿಯೇಟ್ ಆಯ್ತು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಿಂದೆ ಬೌದ್ಧ ಧರ್ಮದ ಮಹಾಯಾನ, ಬುದ್ಧಿಸಂ, ಬೌದ್ಧ ಧರ್ಮದಲ್ಲಿ ಒಂದು ಶಾಖೆ ಓಪನ್ ಆಗುತ್ತೆ, ಒಂದು ಬ್ರಾಂಚ್ ಓಪನ್ ಆಗುತ್ತೆ. ಅವರು ನಾವು ತಾಂತ್ರಿಕ ಸಿದ್ಧರು ಅಂತ ಕರಿತೀವಿ. ಅವ್ರೇನ್ ಮಾಡ್ತಾರೆ, ಅವ್ರು ಹೇಳೋದು ಇದನ್ನ, ತಾಯಿನ ಉಳಿಸ್ಕೋಬೇಕು ಅಂದ್ರೆ ಪಂಚ ಮಕಾರಗಳು ಬೇಕೇ ಬೇಕು ಅಂತ ಅರ್ಥ ಮಾಡ್ಕೊಂಡು ಗುಪ್ತ ಸಾಧನೆಯನ್ನ ಪ್ರಾರಂಭ ಮಾಡ್ತಾರೆ. ಸಿದ್ಧರ ಮಠಗಳಲ್ಲಿ ಮೇಲೆ ಹೇಳಿರೋ ಶ್ಲೋಕದ ಪ್ರಕಾರ ದೇವಿನ ಆರಾಧನೆ ಮಾಡ್ತಾ ಇರ್ತಾರೆ. ಬುದ್ಧನ ಉಪದೇಶ ಮರ್ತು ಬಿಡ್ತಾರೆ. ಪಂಚಮಕಾರ ಅಂದ್ರೆ ಅದೇ ಮದ್ಯ ಮ, ಮಾಂಸ ಮ, ಮತ್ಸ್ಯ ಅಂದ್ರೆ ಮೀನು ಮ, ಮುದ್ರ ಮು, ಮ, ಮೈಥುನ ಮ. ಅವರ ಪ್ರಕಾರ ದೇವಿ ಪಂಚಮಿ, ಪಂಚಮಕಾರದಲ್ಲಿ ಪೂಜೆ ಮಾಡ್ಬೇಕು. ಆ ಪೂಜೆ ಮಾಡೋರ್ನ ಮಹಾಮುದ್ರರು ಅಂತ ಕರೀತಾ ಇದ್ರು. ಆ ಸಿದ್ಧರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಹೆಣ್ಣನ್ನ ದೇವಿ ಅಂತ ಭಾವಿಸ್ಕೊಂಡು ಅವ್ರ ಮುಂದೆ ಮಾಂಸ ಮೀನು ಅರ್ಪಿಸಿ ಆಹ್ವಾನಿಸಿ ಸ್ಥಾಪಿಸಿ ಮುದ್ರೆಗಳಿಂದ ಪೂಜೆ ಮಾಡ್ತಾ ಇದ್ರು. ಯಾಕಂದ್ರೆ ಶಿವ ದೇವಿ ಇಬ್ರು ಒಂದೇ ಅಂತ ಅವ್ರ ಪ್ರಕಾರ. ಇದು ಬೌದ್ಧರು ಅಂದ್ರೆ ಸಿದ್ಧರು ಅಥವಾ ಬೌದ್ಧರು ಆಗ ಮಾಡ್ತಾ ಇರ್ತಕ್ಕಂಥದ್ದು ಇದು. ಹಾಗಾಗಿ ಇಲ್ಲಿ ಅದನ್ನ ಪ್ರಸ್ತಾಪಿಸ್ತಾರೆ. ಪಂಚಮುಖ ಶಿವನ ಪತ್ನಿ ಪಂಚಮಿ ಅನ್ನೋದು ನಂಬಿಕೆ. ಹಾಗಾಗಿ ಪಂಚೋಪಚಾರಗಳಿಂದ ಪೂಜೆ ಮಾಡ್ತೀವಿ ನಾವು. ಪಂಚಮುದ್ರೆಗಳಿಂದ ತಾಯಿಗೆ ಪೂಜೆ ಮಾಡ್ತೀವಿ. ಯಾವುದು ಗೊತ್ತಾ? ಪುಷ್ಪಗಳಿಂದ ತುಂಬಿದ ಅಂಜಲಿಯ ಆಹ್ವಾನಿ ಮುದ್ರೆ. ಮೊದಲನೇ ಮುದ್ರೆ ಯಾವುದು ಅಂತ ಕೇಳಿಸ್ಕೊಳ್ಳಿ. ಪುಷ್ಪಗಳಿಂದ ತುಂಬಿರ್ಬೇಕು ಅಂಜಲಿ, ಆವಾಹನಿ ಮುದ್ರೆ ಅಂತಕ್ಕಂಥದ್ದು. ಇನ್ನೊಂದು ಕೆಳಮುಖವಾದ ಅಂಜಲಿಯ ಸ್ಥಾಪನಿ ಮುದ್ರೆ, ಇನ್ನೊಂದು ಮೇಲ್ಮುಖವಾದಂತ ಅಂಗುಷ್ಟದಿಂದ ಕೂಡಿದ ಮುಷ್ಟಿ ಬಂಧನ ಅಥವಾ ಸನ್ನಿಧಾಪನಿ ಮುದ್ರೆ. 4ನೇದು ಅಂಗುಷ್ಟಗಳನ್ನ ಒಳಗಡೆ ಸೇರಿಸ್ಕೊಂಡು ಮುಷ್ಟಿ ಬಂಧನ ಮಾಡಿರ್ತಕ್ಕಂಥ ಸಂಬೋಧಿನಿ ಮುದ್ರೆ. 5ನೇ ಮುದ್ರೆ ಯಾವುದು ಅಂದ್ರೆ ಸುಮುಖೀಕರಣ ಮುದ್ರೆ. ಇದು 5 ಪಂಚಮುದ್ರೆಗಳು. ಇದ್ರ ಬಗ್ಗೆ ತುಂಬಾ ಹೋಗೋದ್ ಬೇಡ, ಬಟ್ ತಿಳ್ಕೊಂಡಿರಿ ಈ ತರ 5 ಮುದ್ರೆಯಿಂದ ತಾಯಿ ಪೂಜೆ ಮಾಡ್ತಿದ್ರು ಅಂತ. ಹಾಗಾಗಿ ಈ 5 ಮುದ್ರೆಗಳಿಂದ ಪೂಜೆಗೊಳ್ತಕ್ಕಂಥ ತಾಯಿಯನ್ನು ನಾವು ಪಂಚಭೂತೇಶಿ, ಪಂಚಮೇ ಪಂಚಭೂತೇಶಿ ಅಂತ ಪೃಥ್ವಿ, ಆಪ್, ತೇಜ, ವಾಯು, ಆಕಾಶದ ತತ್ವದ ಮೇಲೆ ಪೂಜೆ ಮಾಡಿ. ಈಗ ನಾವೆಲ್ಲ ಪಂಚೋಪಚಾರ ಪೂಜೆ ಮಾಡ್ತೀವಿ, ಗೊತ್ತಲ್ವಾ ನಿಮಗೆ? ಏನು ಮನೇಲಿ ನೀವೆಲ್ಲ ಪಂಚೋಪಚಾರ ಪೂಜೆ ಮಾಡ್ತೀರಾ? ಶುಕ್ರವಾರದೊತ್ತು, ಮಂಗಳವಾರದೊತ್ತು, ವಿಶೇಷ ದಿನಗಳಲ್ಲಿ. ಹೇಗೆ? ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ. ದೇವ್ರು ಹೂವು ಹಾಕ್ತೀರಾ, ಧೂಪ ಬೆಳಗ್ತೀರಾ, ದೀಪ ಬೆಳಗಿ ನೈವೇದ್ಯ ಇಟ್ಬಿಟ್ಟು ಗಂಧ ಹಚ್ತೀರಾ. ಇದು ಪಂಚೋಪಚಾರ ಪೂಜೆ. ಅವಳು ಶಾಶ್ವತವಾಗಿರೋದ್ರಿಂದ ಆಕೆಗೆ ಪಂಚ ಉಪಚಾರದ ಪೂಜೆ ಅಂದ್ರೆ ಬಹಳ ಇಷ್ಟ ಅಂತ ಕೂಡ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಆಕೆಗೆ ಪಂಚ ಅಂತಕ್ಕಂಥದ್ದು ವಿಶೇಷವಾಗಿ ಬಂದಿರ್ತಕ್ಕಂಥದ್ದು.
ಇನ್ನು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ವಿಷ್ಣುವಿನ ಬಗ್ಗೆ ಉಲ್ಲೇಖ ಮಾಡ್ಬೇಕಿಲ್ಲಿ. ಮಹಾವಿಷ್ಣು ಸ್ವತಃ ಪಂಚಭೂತಗಳನ್ನ ಮಾಲೆಯಾಗಿ ಧರಿಸಿದ್ದಾನೆ ಅಂತ ಹೇಳ್ತಾರೆ. ಪೃಥ್ವಿಯಿಂದ ನೀಲಮಣಿಯನ್ನ, ನೀರಿನಿಂದ ಮುತ್ತುಗಳನ್ನ, ತೇಜಸ್ಸಿಂದ ಕೌಸ್ತುಭ ಮಣಿಯನ್ನ, ವಾಯುವಿನಿಂದ ವೈಡೂರ್ಯವನ್ನ, ಆಕಾಶದಿಂದ ಪುಷ್ಯರಾಗವನ್ನ, ಈ 5 ಮಾಲೆಗಳನ್ನು ಧರಿಸಿದ್ದಾನೆ. ವಿಷ್ಣು ಹತ್ರ ಇದೆಲ್ಲ ಇದೆಯಾ? ಕೌಸ್ತುಭ ಮಣಿ ಕೇಳಿದ್ದೀರಾ, ನೀಲಮಣಿ ಕೇಳಿದ್ದೀರಾ, ಮುತ್ತು ಕೇಳಿದ್ದೀರಾ, ವೈಡೂರ್ಯ ಕೇಳಿದ್ದೀರಾ, ಪುಷ್ಯರಾಗ. ಈ 5 ಮಣಿಗಳು ಏನು ಅಂದ್ರೆ ಪಂಚಭೂತಗಳ ಸಂಕೇತ. ಮುತ್ತೆಲ್ ಸಿಗುತ್ತೆ? ಸಮುದ್ರದಲ್ಲಿ ಸಿಗುತ್ತೆ, ಅಂದ್ರೆ ಅದು ಜಲತತ್ವ ಆಯ್ತು. ಭೂಮಿಯನ್ನು ಅಗದಾಗ ನೀಲಮಣಿ ಸಿಗುತ್ತೆ. ಕೌಸ್ತುಭ ಮಣಿ ಗಾಳಿಲಿದ್ದಾಗ ಮಾತ್ರ ಅದು ಪಳಪಳ ಅಂತ ಹೊಳೆಯುತ್ತೆ, ಶಕ್ತಿ ಇರುತ್ತೆ, ನೆಲದ ಮೇಲೆ ಇಟ್ರೆ ಹೊಳೆಯಲ್ಲ ಅದು, ಹಾಗಾಗಿ ವಾಯುತತ್ವ. ಇನ್ನು ಆಕಾಶದ ತರ ಪುಷ್ಯರಾಗವನ್ನ, ಒಂದು ಕಾಂತಿಯನ್ನ ಚೆಲ್ತಕ್ಕಂಥದ್ದು ಪುಷ್ಯರಾಗಮಣಿ. ಈ ರೀತಿಯಾಗಿ ವಾಯುವಿನಿಂದ ವೈಢೂರ್ಯ, ತೇಜಸ್ಸಿಂದ ಕೌಸ್ತುಭ ಮಣಿ. ಅರ್ಥ ಆಯ್ತಾ? ಈ ರೀತಿ ಇದನ್ನ ನಾವು ಭೂತಮಾಲೆ ಅಥವಾ ಪಂಚಭೂತ ಮಾಲೆ ಅಂತ ಕರಿತೀವಿ. ಆ ಪಂಚಭೂತ ಮಾಲೆಯನ್ನ ಧರಿಸಿರ್ತಕ್ಕಂಥದ್ದು ಮಹಾವಿಷ್ಣು. ಆಯ್ತಾ? ಅದನ್ನ ಎಲ್ಲಿ ಧರಿಸಿದ್ದಾನೆ ಗೊತ್ತಾ? ವಕ್ಷಸ್ಥಳದಲ್ಲಿ ಧರಿಸಿದ್ದಾನೆ. ವೈಜಂತಿ ಮಾಲೆಯಲ್ಲಿ, ಕೌಸ್ತುಭ ಮಣಿಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಇದ್ದಾಳೆ ಅಂತ ಹೇಳ್ತಾರೆ. 5 ರತ್ನಗಳ ವರ್ಣಗಳು ಮಹಾವಿಷ್ಣುವಿನ 5 ರೂಪ ಅಂತ ಕೂಡ ಕರಿತೀವಿ ನಾವು. ವೈಜಯಂತಿ ಮಾಲೆಗೆ ಈಶ್ವರಿ ಅಥವಾ ಶ್ರೀಮಾತೆ ಅಂತ ಕೂಡ ಕರಿತೀವಿ. ನೋಡಿ ಎಲ್ಲಿಂದ ಎಲ್ಲೆಲ್ಲಿ ಕನೆಕ್ಷನ್ ಇರುತ್ತೆ ಅಂತ. ಎಂದಿಗೂ ನಶಿಸದ ತಾಯಿ, ಐಶ್ವರ್ಯವನ್ನು ಹೊಂದಿರುವ ತಾಯಿಯನ್ನ ನಾವು ಶಾಶ್ವತ ಐಶ್ವರ್ಯ ಅಂತ ಕರಿತೇವೆ. ಮನುಷ್ಯ ಮರಣ ಹೊಂದಿದ ಮೇಲೆ ನಮ್ಮ ಕಳೆ ಬರಹ ಅಥವಾ ದೇಹವನ್ನ ನಮ್ಮ ಸಂಪ್ರದಾಯದ ಪ್ರಕಾರ ದಹನ ಮಾಡ್ತೀವಿ, ಇಲ್ಲ ಭೂ ಸಮಾಧಿ ಮಾಡ್ತೀವಿ. ಹೇಗೆ ಮಾಡಿದ್ರು ಪಂಚಭೂತಗಳಲ್ಲಿ ಬೆರಿಲೇಬೇಕು. ಆ ವ್ಯಕ್ತಿ ಹಿಂದೆ ಬರೋದಾದ್ರೂ ಏನು ನಿಮ್ಗೆಲ್ಲ ಗೊತ್ತು. ಭೋಗ ಐಶ್ವರ್ಯ ಯಾವುದೂ ಅಲ್ಲ, ನಮ್ಮ ಸತ್ಕರ್ಮ, ದೇವಿ ಕೃಪೆಯ ಫಲ. ನಾವ್ ಯಜ್ಞ ಮಾಡಿದ್ರೆ, ನಾಮ ಮಾಡಿದ್ರೆ, ಜಪ ಮಾಡಿದ್ರೆ, ತಪಸ್ ಮಾಡಿದ್ರೆ, ದಾನ ಮಾಡಿದ್ರೆ, ಪರೋಪಕಾರ ಮಾಡಿದ್ರೆ ಅವೆಲ್ಲ ಬರುತ್ತೆ. ನಮ್ ಸಂಸ್ಕಾರ ಬೀಜ ನಮ್ ಜೊತೆ ಬರುತ್ತೆ. ನಮ್ಮಲ್ಲಿ ಸಂಸ್ಕಾರ ಬೀಜ ಇದ್ರೆ ಮತ್ತೆ ಆ ಬೀಜ ಒಂದು ಗಿಡವಾಗಿ, ಮರವಾಗಿ ಎಲ್ಲೋ ಹುಟ್ಟುತ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ. ಇಲ್ಲ ಅಂದ್ರೆ ಜಾಲಿ ಮರದ ತರ ಮುಳ್ಳಾಗಿ ಹುಟ್ಟಬೇಕಾಗತ್ತೆ. ಹಾಗಾಗಿ ಆ ವಾತ್ಸಲ್ಯದಿಂದ ತಾಯಿಯನ್ನ ಆರಾಧನೆ ಮಾಡಿದ್ರೆ ನಮಗೆ ತಾಯಿ ಏನಾದ್ರೂ ಒಂದ್ ರೀತಿಯಾಗಿ ಆಶೀರ್ವಾದ ಮಾಡಬಹುದು. ಶ್ಲೋಕದಲ್ಲಿ ಶಾಶ್ವತವಾಗಿ ತಾಯಿ ನೆಲೆಸಿದ್ದಾಳೆ ಅಂತ ಹೇಳಿದ್ರು. ಪರೋಕ್ಷವಾಗಿ ಹೇಳಿದ್ರು, ನಿಗೂಢವಾಗಿ ಹೇಳಿದ್ರು, ಅಥವಾ ಗುರು ಬೋಧನೆಯಿಂದ ಹೇಳಿದ್ರು, ವಶಿನ್ಯಾದಿ ವಾಗ್ದೇವತೆಗಳು ಹೇಳಿದ್ರು. ಬಟ್ ಆದ್ರೆ ಆತ್ಮವಿಶ್ವಾಸದಿಂದ ನಂಬಲಿಕ್ಕೆ ಪ್ರಯತ್ನ ಪಡೋಣ ಮೊದ್ಲು. ಆಗ ಮಾತ್ರ ಅದು ನಮಗೆ ಸಿದ್ಧಿಸುತ್ತೆ. ಧರಾಸುತ ಧನ್ಯ ಅಂತ ಕರೀತಾ ಇದ್ದಾರೆ. ಏನು ಧರ ಅಂದ್ರೆ? ಧರ ಅಂದ್ರೆ ಹಿಮವಂತ, ಧರ ಅಂದ್ರೆ ಹಿಮವಂತ. ಹಿಮವಂತನ ಪುತ್ರಿ ಪಾರ್ವತಿ ಧರಸುತೆ. ಆಕೆ ಕಾರಣ ಜನ್ಮಳು. ನಿಮ್ಗೂ ಗೊತ್ತು, ತಾರಕಾಸುರನ ಕತೆ ತುಂಬಾ ಚೆನ್ನಾಗ್ ಗೊತ್ತು. ತಾರಕಾಸುರ ಸಾಯ್ಬೇಕು ಅಂದ್ರೆ ಶಿವ ಪಾರ್ವತಿಯರಿಗೆ ಮಗು ಆಗ್ಬೇಕಿತ್ತು, ಕುಮಾರಸ್ವಾಮಿ ಹುಟ್ಟಬೇಕಿತ್ತು, ಕಾರ್ತಿಕೇಯನಿಂದ ಅವನ ಹತ್ಯೆ ಆಗ್ಬೇಕಿತ್ತು. ಹಾಗಾಗಿ ಇನ್ನು ಧನ್ಯ ಅಂದ್ರೆ 64 ಯೋಗಿನಿಯರ ನಾಮಗಳಲ್ಲಿ ಧನ್ಯ ಅಂತಕ್ಕಂಥ ನಾಮ ಕೂಡ ಒಂದು. ಯೋಗಿನಿಗಳು ಬರ್ತಾರೆ ಅಂತ ಹೇಳಿದ್ದೆ. ಶ್ರೀಚಕ್ರ ಮಾಡ್ಬೇಕಾದ್ರೆ 64 ಜನ ಯೋಗಿನಿಯರು. 64 ಜನ ಯೋಗಿರಲ್ಲಿ ಧನ್ಯ ಅಂತಕ್ಕಂಥ ಯೋಗಿನಿ ಕೂಡ ಒಬ್ಬಳಾಗ್ತಾಳೆ ತಾಯಿ. ಈ ಧನ್ಯ ಅನ್ನುವ ಯೋಗಿನಿ ಪಂಚೇಂದ್ರಿಯಗಳನ್ನ ಶಾಂತಗೊಳಿಸ್ಬೇಕಾದ್ರೆ ಬಹಳವಾಗಿ ಕಾರಣ ಆಗ್ತಾಳೆ. ಧನ್ಯ ಅನ್ನೋದ್ರಲ್ಲಿ ಧನ್ಯತೆ ಅಡಗಿದೆ. ಅದ್ ಯಾವಾಗ ಸಿಗುತ್ತೆ ಅಂದ್ರೆ ಧ್ಯಾನ ಮಾಡಿದಾಗ ಸಿಗುತ್ತೆ ನಮಗೆ. ಹಾಗಾಗಿ ಧನ್ಯಳನ್ನ ಧರ್ಮಿಣಿ ಅಂತ ಕೂಡ ಕರೀತೀವಿ. ಹೈಮವತಿ ಅಂದ್ರು ಬೇರೆ ಯಾರು ಅಲ್ಲ, ಹಿಮವಂತನ ಮಗಳೇ ಹೈಮವತಿ. ಅದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಲಿ. ಭೂಮಿ ಮೊದಲಾದ ಲೋಕಗಳನ್ನ, ದೇವ ಮನುಷ್ಯರನ್ನ, ಪ್ರಾಣಿಗಳನ್ನ ತಾಯಿ ಸಕಲವಾಗಿ ಸಲಹುತ್ತಾ ಬಂದಿರೋದ್ರಿಂದ ಆಕೆಯನ್ನ ಆ ರೀತಿಯಾಗಿ ಕರಿತೀವಿ. ಅರ್ಥ ಆಗುತ್ತಲ್ಲ? ಇನ್ನು ವಿಶೇಷವಾಗಿ ಹೇಳಬೇಕು ಅಂದ್ರೆ ಲೋಕಾತೀತ, ಗುಣಾತೀತ, ಸರ್ವಾತೀತ. ಸರ್ವ ಲೋಕಗಳಿಗೂ ಅತೀತವಾದ ಮಹಾಕೈಲಾಸ ಲೋಕಾತೀತ. ಇನ್ನು ರಜಸ್ಸು, ತಮೋ ಗುಣ, ಸತ್ವ ಗುಣಗಳಿಗೆ ಅತೀತಿ ಆಗಿರ್ತಕ್ಕಂಥವಳು ಗುಣಾತೀತ, ತ್ರಿಗುಣಾತೀತ ಅಂತ ಕೂಡ ಕರಿಬಹುದು.
ಸರ್ವಾತೀತ ಅಂದ್ರೆ ಸರ್ವಸಂಖ್ಯೆ, ಸರ್ವಗುಣ, ಸರ್ವ ಶಬ್ದಗಳಿಗೂ ಮೀರಿದಂತವಳು. ಇನ್ನು ಶಮಾತ್ಮಿಕ ಅಂದ್ರೆ ಶಾಂತತೆ. ಈ ಮೂರೂ ಗುಣಗಳು ತಾಯಿಲಿರೋದ್ರಿಂದ ಲೋಕಾತೀತ, ಗುಣಾತೀತ, ಸರ್ವಾತೀತ, ಶಮಾತ್ಮಿಕ ಅಂತ ತಾಯಿಯನ್ನ ನಾವು ಕರಿತೀವಿ. ಧರಾ ಸುತ ಧನ್ಯ ಧರ್ಮಿಣಿ ಧರ್ಮವರ್ಧಿನಿ ಲೋಕಾತೀತ ಗುಣಾತೀತ ಸರ್ವಾತೀತ ಶಮಾತ್ಮಿಕ ಅಂತಕ್ಕಂಥ ಶ್ಲೋಕ ಎಷ್ಟು ಲಯಬದ್ಧವಾಗಿದೆ ಅಂದ್ರೆ 4 ಸಲ ಹೇಳ್ಕೊಂಡ್ಬಿಟ್ರೆ ಬಾಯಿಗೆ ಬರುತ್ತದೆ. ವಶಿನ್ಯಾದಿ ವಾಗ್ದೇವತೆಗಳು ಏನ್ ಹೇಳ್ತಾರೆ, ಈ ಶ್ಲೋಕವನ್ನ ಹೆಣ್ಮಕ್ಳು ಹೇಳ್ಕೊಳೋದ್ರಿಂದ ಧರ್ಮಿಣಿಯಾಗಿ, ಧರ್ಮವರ್ಧಿನಿಯಾಗಿ ಸಂಸಾರದಲ್ಲಿ ಸುಖವಾಗಿ ನೀವು ಧರ್ಮವನ್ನ ಬಿಡದೆ ಬಾಳ್ತೀರಾ ಅಂತ ಹೇಳ್ತಾರೆ. ಈ ಶ್ಲೋಕವನ್ನ ಪಠಣೆ ಮಾಡ್ಕೊಂಡ್ರೆ ಅರ್ಥ ಆಗುತ್ತಲ್ಲ. ಇನ್ನು ಬಂದೂಕ ಕುಸುಮ ಪ್ರಖ್ಯ. ಬಂದೂಕ ಕುಸುಮ ಅಂದ್ರೆ ಕೆಂಪು ಬಣ್ಣದ ಹೂವು. ಕೆಂಪು ಬಣ್ಣದ ಹೂಗಳ ವೃಕ್ಷ ಇಲ್ಲಿ ಕಡಿಮೆ, ಇಲ್ಲೂ ಕೆಂಪು ಬಣ್ಣ ಅಂದ್ರೆ ಬೇರೆ ಕೆಂಪು ಬಣ್ಣ. ಬಂದೂಕ ಕುಸುಮ ಪ್ರಖ್ಯ ಅಂತಕ್ಕಂಥದ್ದು ಬೇರೆ. ಹಾಗಾಗಿ ನಾವು ಅದು ಎಲ್ಲಿ ಸಿಗತ್ತೆ ಅಂದ್ರೆ ಬಂಗಾಳ ದೇಶದಲ್ಲಿ ಸಿಗತ್ತೆ, ಕಾಶ್ಮೀರ ಪ್ರಾಂತ್ಯದಲ್ಲಿ ಸಿಗತ್ತೆ. ಇಲ್ಲಿ ನಾವು ಕೆಂಪು ಹೂವನ್ನ ಯಾವುದನ್ನ ಶ್ರೇಷ್ಠ ಅಂತ ಕರಿತೀವಿ ಅಂದ್ರೆ ಮಂದಾರ ಕುಸುಮ ಪ್ರಿಯ ದಾಸವಾಳದ ಹೂವು. ಕೆಂಪು ದಾಸವಾಳದ ಹೂವನ್ನ ನಾವು ರಕ್ತ ಪುಷ್ಪ ಅಥವಾ ರಕ್ತವರ್ಣದ ಪುಷ್ಪ ಅಂತ ಕರಿತೀವಿ. ಇನ್ನು ರುದ್ರ ಪುಷ್ಪ ಅಂದ್ರೆ ಬಿಳಿ ಹೂವನ್ನ ರುದ್ರ ಪುಷ್ಪ, ಬಿಳಿ ದಾಸವಾಳವನ್ನ ರುದ್ರ ಪುಷ್ಪ ಅಂತ ಕೂಡ ಕರಿತೀವಿ. ಹಾಗೆ ಈ ಕೆಂಪು ದಾಸವಾಳವನ್ನ ತಾಯಿಗೆ ಬಂದೂಕ ಕುಸುಮ ಪ್ರಖ್ಯ ಅಂದ್ರೆ ಅದನ್ನೇ ನಾವು ಬಳಸ್ತೀವಿ ಅಂತ ನಾವು ಬಳಸೋದಿಲ್ಲ. ಅರ್ಥ ಆಗತ್ತಾ? ಯಾಕಂದ್ರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಹೊನ್ನೆ ಹೂವಿನಂತೆ ಮೈ ಕಾಂತಿ ಇರ್ತಕ್ಕಂಥ ಕೆಂಪು ಹೂ ಸಿಗಲ್ಲ. ಹಾಗಾಗಿ ಕೆಂಪು ದಾಸವಾಳದ ಕಾಂತಿಯನ್ನ ನಾವು ತಾಯಿಗೆ ವಿಶೇಷವಾಗಿ ನಾವು ಬಳಸ್ತೀವಿ. ಮುತ್ತೈದರಿಗೆ ಕೊಡ್ಬೇಕಾದ್ರೆ ಕೆಂಪು ಹೂವನ್ನ ತುಂಬಾ ಪ್ರಿಫರ್ ಮಾಡ್ತೀವಿ. ಕೆಂಪು ಅಂದ್ರೆ ಕೆಟ್ಟದ್ದು ಅನ್ಕೊಂಡ್ಬಿಟ್ಟಿದ್ದೀರಾ, ಬಟ್ ತುಂಬಾ ಒಳ್ಳೆ ಬಣ್ಣ ಅದು. ಬಾಲ ಅಂತ ಕರಿತೀವಿ. ಬಾಲ ಅಂದ್ರೆ ಏನು ಅಂದ್ರೆ 2 ವರ್ಷದಿಂದ. ಎಷ್ಟೋ ಜನ ಬಾಲಿಕಾ ಪೂಜೆ ಮಾಡ್ತಾರೆ, ಎಷ್ಟೋ ವರ್ಷದ ಮಕ್ಳಿಗೆ ಪೂಜೆ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಬಾಲ ಮಂತ್ರ ಅಂದ್ರೆ 2 ಸಂವತ್ಸರದಿಂದ 10 ವರ್ಷದೊಳಗಿನ ಮಕ್ಕಳನ್ನ ಸ್ತ್ರೀ ಸ್ವರೂಪಿಣಿ ಜಗನ್ಮಾತೆ ಅಂತ ಕರಿತೇವೆ. ನವಬಾಲೆಯರು, ಬಾಲಾ ತ್ರಿಪುರ ಸುಂದರಿ. ಈ ಬಾಲಾ ತ್ರಿಪುರ ಸುಂದರಿ ಕಾನ್ಸೆಪ್ಟ್ ಯಾಕೆ ಬಂತು ಗೊತ್ತಾ ನಿಮ್ಗೆ? ಯಾಕೆ ಅಮ್ಮನವ್ರನ್ನ ಬಾಲ ರೂಪದಲ್ಲಿ ಪೂಜೆ ಮಾಡ್ಬೇಕು ಅಂದ್ರೆ, ಈ ಬಂಡಾಸುರ ವಧೆ ಅಂತಕ್ಕಂಥ ಅಧ್ಯಾಯದಲ್ಲಿ ಈ ಬಂಡ ಪುತ್ರ ವಧೋದ್ಯುಕ್ತನಾಗಿರ್ತಕ್ಕಂಥ ಬಾಲ ವಿಕ್ರಮನಂದಿತ, ಅವನು ಕೂಡ ಬಾಲನಾಗಿರ್ತಾನೆ. ಅವನ ಮಗ, ಅವನು ವಧಿಸ್ಬೇಕು ಅಂದ್ರೆ ದೊಡ್ಡ ರೂಪದಿಂದ ವಧಿಸಕ್ ಸಾಧ್ಯ ಆಗ್ತಾರಲ್ಲ ತಾಯಿಗೆ. ಅವಳೇನ್ ಮಾಡ್ತಾಳೆ, ಈ ಬಾಲನನ್ನ ವಧಿಸ್ಲಿಕ್ಕೆ ನಾನೂ ಬಾಲ ರೂಪ ತಾಳ್ಬೇಕು ಅಂತ ತಾಯಿ ಬಾಲ ತ್ರಿಪುರ ಸುಂದರಿ ರೂಪವನ್ನ ತಾಳ್ತಾಳೆ ಆ ರಾಕ್ಷಸನ ಮಗನನ್ನ ಸಂಹಾರ ಮಾಡಕ್ಕೆ. ಸ್ವತಃ ಬಾಲ ತ್ರಿಪುರ ಸುಂದರಿಯಾಗಿ ಪರಾಕ್ರಮವಾಗಿ ಆತನನ್ನ ಸಾಯಿಸಿ ಸ್ವಯಂ ಘೋಷಿತಳಾಗಿ ಬಾಲಾ ತ್ರಿಪುರ ಸುಂದರಿ ಅಂತ ತಾಯಿನೇ ಕರ್ಕೊಂತಾಳೆ. ಹಾಗಾಗಿ ಅವಳು ಬಾಲಾ ತ್ರಿಪುರ ಸುಂದರಿ ರೂಪವನ್ನ ತಾಯಿ ತಾಳಿತು. ಅರ್ಥ ಆಯ್ತಾ? ಇನ್ನು ಲೀಲಾ ವಿನೋದಿನಿ. ಲೀಲೆ, ಜಗತ್ತನ್ನ ಸೃಷ್ಟಿ ಮಾಡಿ ಮನುಷ್ಯರನ್ನೆಲ್ಲ ಸೃಷ್ಟಿ ಮಾಡೋದು ಅಂದ್ರೆ ಒಂದು ಲೀಲೆ. ಆ ಲೀಲೆಯನ್ನ ತಾಯಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಸುವಾಸಿನಿ ಅಂತ ಕರಿತೀವಿ. ಮುತ್ತೈದೆ. ಪತಿ ಇದ್ರೆ ಮಾತ್ರ ಮುತ್ತೈದೆ ಅಲ್ಲ, ಹಣೆಗೆ ಯಾರು ಅರ್ಶಿನ ಕುಂಕುಮ ಇಟ್ಕೊಂಡು ಹೂ ಮುಡ್ಕೊಂಡು ಯಾವಾಗ್ಲೂ ನಗ್ನಗ್ತಿರ್ತೀರೋ ಅವ್ರು ಮಾತ್ರ ಮುತ್ತೈದೆ. ಅರ್ಥ ಆಗತ್ತಾ? ಋಷಿಗೆ ಯಾವ ರೀತಿ ಜಟೆ ಭಸ್ಮಾವಲಿಪ್ತ, ಕೊರಳಲ್ಲಿ ರುದ್ರಾಕ್ಷಿ ಇರೋದು ಇಂಪಾರ್ಟೆಂಟ್, ಅದೇ ತರ ಒಂದು ಹೆಣ್ಣಿಗೆ ಹಣೆಯಲ್ಲಿ ಕುಂಕುಮ, ಕರ್ಣಾಭರಣ ಅಂದ್ರೆ ಕಿವಿಗೆ ಹೋಲೆ, ಕೈಗಳಲ್ಲಿ ಬಳೆ, ಸೀರೆ, ಕಾಲುಂಗ್ರ, ಮೂಗುತಿ ಇಷ್ಟು ಇರೋದು ಇಂಪಾರ್ಟೆಂಟ್. ಅವ್ರನ್ನ ಮಾತ್ರ ನಾವು ಸುವಾಸಿತ ಮುತ್ತೈದೆ ಅಂತ ಕರಿತೀವಿ. ತಾಯಿನ ಯಾಕೆ ಮುತ್ತೈದೆ ಅಂತ ಮಡ್ಲಕ್ಕಿ ಯಾಕೆ ಕೊಡ್ತೀರಾ ನೀವು? ಗಂಡು ದೇವ್ರಿಗೆ ಯಾಕೆ ಮಡ್ಲಕ್ಕಿ ಕೊಡಲ್ಲ? ತಾಯಿಗೆ ಯಾಕೆ ಸೀರೆ ಕೊಡ್ತೀರಾ? ಗಂಡು ದೇವ್ರಿಗೆ ಯಾಕೆ ಸೀರೆ ಕೊಡಲ್ಲ ನಾವು? ಯಾಕಂದ್ರೆ ಅವಳು ಸುಮಂಗಲಿ. ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡೋದು ಅಂದ್ರೆ ಒಂದು ವಿಶೇಷ ಅಲ್ವಾ? ಅಕ್ಕಿ, ಬೆಲ್ಲ, ಕೊಬ್ಬರಿ, ಸೀರೆ, ರೌಕೆ ಕಣ ಇದನ್ನೆಲ್ಲ ಇಟ್ಬಿಟ್ಟು ನಾವು ಕೊಡ್ತೀವಿ. ಅಂದ್ರೆ ನಮ್ಮ ಹಾಗೆ ತಾಯಿ ಕೂಡ ಒಬ್ಬ ಮುತ್ತೈದೆ. ಆ ದೊಡ್ಡ ಮುತ್ತೈದೆ ಹರಿಸ್ಲಿ ನನ್ನನ್ನ, ಆಕೆ ನನ್ನನ್ನ ಸಲುಹುಲಿ, ಕಾಪಾಡ್ಲಿ. ಯೋಗೀಶ್ವರನ ಮಹೇಶ್ವರನ ಕಲ್ಯಾಣಾರ್ಥವಾಗಿ ಪಾರ್ವತಿಯ ಕೊರಲಿ ಕಟ್ಟಿದ ಮಹಿಮಾನ್ವಿತವಾದಂತಹ ಮಾಂಗಲ್ಯವನ್ನ
ಕಾಮೇಶಬದ್ಧ ಮಾಂಗಲ್ಯ, ಸೂತ್ರ ಶೋಭಿತ ಕಂದರ ಅಂತ ಕರೆದಿದ್ದಾರೆ. ಅಂತಹ ಮಾಂಗಲ್ಯವನ್ನ ತಾಯಿ ಧರಿಸ್ಕೊಂಡಿದ್ದಾಳೆ. ಸ್ವತಃ ತನ್ನ ಪತಿ ವಿಷಪಾನ ಮಾಡಿದ್ರು ಕೂಡ, ಗಂಡ ವಿಷ ಕುಡಿದ್ರು ಕೂಡ, ವಿಷಕಂಠನಾದ್ರೂ ಕೂಡ ಅವನನ್ನ ಕಾಪಾಡ್ಬೇಕು ಅಂತ ತನ್ನ ಪಾತಿವ್ರತ ಶಕ್ತಿಯಿಂದ ಗೃಹಿಣಿಯಾಗಿ ತನ್ನ ಗಂಡನನ್ನ ಕಾಪಾಡ್ಕೊಂಡ್ಲು. ಅವಳು ನಿಜವಾದ ಸುಮಂಗಲಿ, ನಿತ್ಯ ಸುಮಂಗಲಿ. ಹಾಗಾಗಿ ಆಕೆಯನ್ನು ಸುಮಂಗಲಿ ಅಂತ ಕರೆದ್ರು. ಸುಖಕರಿ, ಅಶಾಶ್ವತವಾದ ಸುಖ ಯಾವಾಗ್ಲೂ ನಮ್ ಜೊತೆ ಇರಲ್ಲ. ಪ್ರತಿದಿನ ಸುಖ ಇರ್ಬೇಕು ಅಂದ್ರೆ ಅದ್ ಸಾಧ್ಯ ಇಲ್ಲ. ಸಿಹಿ ಪದಾರ್ಥವನ್ನ ಎಷ್ಟು ಹೊತ್ತು ತಿಂತಿರೋ ಅಷ್ಟೊತ್ತು ಆ ನಾಲ್ಗೆಗೆ ರುಚಿ ಕೊಡ್ತಾ ಇರುತ್ತೆ ಆ ಸಿಹಿ. ತಿಂದು ನೀರ್ ಕುಡ್ದ 5 ನಿಮಿಷ ಆದ್ಮೇಲೆ ಸಿಹಿ ಅನುಭವ ಇರಲ್ಲ. ಯಾವ್ದೋ ದೃಶ್ಯ ನೋಡ್ತಾ ಇರ್ತೀರಾ, ನೋಡ್ತಾ ಇರೋಷ್ಟು ತುಂಬಾ ಚೆನ್ನಾಗಿರುತ್ತೆ. ಅದ್ ನೋಡಿ ವಾಪಸ್ ಬಂದ್ಮೇಲೆ ಅದು ನೆನ್ಪಲ್ಲಿ ಉಳಿಯುತ್ತೆ, ಬಟ್ ಅದು ಆನಂದ ಕೊಡಲ್ಲ, ಅನುಭವ ಆಗಲ್ಲ. ಅದೇ ತರ ಎಲ್ಲಿ ತನಕ ನಾಮ ಜಪ ಸ್ತೋತ್ರ ಪಾರಾಯಣ ಧ್ಯಾನ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಸುಖ. ಅದನ್ನ ಬಿಟ್ಬಿಟ್ರೆ ನಾನು ಮಾಡ್ತಾ ಇದ್ದೆ ಅಂತ ಹೇಳ್ಕೋಬಹುದೇ ಹೊರತು ನಿಮಗೆ ಅದು ಅನುಭವಕ್ಕೂ ಬರಲ್ಲ, ಸುಖ ಕೊಡಲ್ಲ, ಬ್ರಹ್ಮಾನಂದ ಸಿಗಲ್ಲ, ಸುಖಾನುಭೂತಿ ಒಂದಲ್ಲ. ದೇವಿಯಿಂದ ನಾವು ಸುಖಾನುಭೂತಿನ ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಕೆನ ಸುಖಕರಿ ಅಂತ ಕರಿತೀವಿ. ಇನ್ನು ಸುವೇಶಾಢ್ಯ, ಒಬ್ಬ ಶೀಲವತಿಯಾದ ಮಹಿಳೆ, ಒಂದು ಹೆಣ್ಣು ತನ್ಗಿರೋ ಅನುಕೂಲದಲ್ಲಿ ಮೈ ತುಂಬಾ ಬಟ್ಟೆಯನ್ನ ಧರಿಸ್ಕೊಂಡು ಇರ್ಬೋದು. ಪೀತಾಂಬರನೇ ಆಗ್ಬೇಕು ಅಂತೇನಿಲ್ಲ, ರೇಷ್ಮೆ ಸೀರೆ ಆಗ್ಬೇಕು ಅಂತಿಲ್ಲ, ನಿಮ್ಗೆ ಏನಿದ್ಯೋ ಅದು. ಕೈ ಮಗದ ಸೀರೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನಿಮ್ ದೇಶ ಕಾಲಕ್ಕೆ ಅನುಗುಣವಾಗಿ ನೋಡೋರ್ಗೆ ಪೂಜ್ಯವಾದಂತಹ ಭಾವನೆ ಬರ್ಬೇಕಂತೆ. ನೀವ್ ಹಾಕಿರೋ ಬಟ್ಟೆ ಗೌರವವನ್ನ ತಂದು ಕೊಡ್ಬೇಕಂತೆ ನಿಮಗೆ. ಆ ಜಗನ್ಮಾತೆ ಪರಮೇಶ್ವರನ ಸತಿ ಲೋಕಮಾತೆ, ಕೋಟ್ಯಾನುಕೋಟಿ ಜೀವಿಗಳಿಗೆ ತಾಯಿ, ಈಶ್ವರನಿಗೆ ಶೃಂಗಾರ ರಸಾದಿ ದೇವತೆ, ನಮಗೆಲ್ಲ ತಾಯಿ. ಆ ದೇವಿ ತನ್ನ ವೇಷವನ್ನು ಧರಿಸೋದ್ ನೋಡಿದ್ದೀರಾ? ಆಕೆ ಆಭರಣವನ್ನ ಧರಿಸೋದ್ ನಾವು ನೋಡಿದೀವ, ಕೇಳಿದೀವಲ್ವಾ? ನೋಡ್ಲಿಲ್ಲ ಅಂದ್ರೂ ಕೂಡ. ಆಕೆಯನ್ನ ಸುವೇಶಾಢ್ಯ ಅಂದ್ರೆ ಸಾಧ್ವಿಗೆ ತಕ್ಕಂತೆ ವೇಷಧಾರಣೆ ಮಾಡುವ ದೇವಿಯನ್ನ ಸುವೇಶಾಢ್ಯಳು ಅಂತ ಕರಿತೀವಿ. ಒಂದ್ ಹೆಣ್ಣು ಹೇಗಿರ್ಬೇಕು ಹಾಗಿದ್ದಾಳೆ ತಾಯಿ. ಹಾಗಾಗಿ ಆಕೆನ ಸುವೇಶಾಢ್ಯಳು ಅಂತ ಕರಿತಾ ಇದ್ದೇವೆ. ಕೆಲವೊಬ್ರು ಬಟ್ಟೆ ಅಥವಾ ಆಭರಣ ಹಾಕಿದ್ರೆ ಒಂದು ಬೆಲೆ ಇರುತ್ತೆ, ಒಂದು ಶೋಭೆ ತರುತ್ತದು. ನಿಮ್ಮ ಬಟ್ಟೆ ಅಥವಾ ನಿಮ್ಮ ಉಡುಗೆ ತೊಡುಗೆ ನಿಮಗೆ ಗೌರವವನ್ನ ಹೆಚ್ಚು ಮಾಡುತ್ತೆ. ಯಾಕಂದ್ರೆ ಇದೆಲ್ಲ ತಾಯಿಯಿಂದ ಕಲಿಯಬೇಕಾಗಿರೋ ವಿದ್ಯೆ ನಾವು. ಆಕೆನ ಸುವೇಶಾಢ್ಯ, ನಿಮ್ಮನ್ನು ಸುವೇಶಾಢ್ಯರು ಅಂತ ಕರಿಬೇಕಾದ್ರೆ ನೀವು ಅದೇ ರೀತಿ ಇರ್ಬೇಕಲ್ವಾ? ಇನ್ನು ಸುವಾಸಿನಿ ಅಂದ್ರೆ ಹೇಳ್ದೆ ನಾನು, ಪುಣ್ಯ ಸ್ತ್ರೀ ಅಂತ. ಏನು ಯಾಕೆ ಅಂದ್ರೆ ಕಸ್ತೂರಿ ಮೃಗ, ನಾಭಿ ಕುಂಕುಮ ಅಥವಾ ಹಸಿ ಅರಿಶಿನವನ್ನ ಕೊಂಬನ್ನ ತೆಯ್ದು ಕಾಲ್ಗೆ ಹಚ್ಕೊಂತೀವಿ, ಕೊರಳಿಗೆ ಹಚ್ಕೊಂತೀವಿ, ಹೂಮಾಲೆಗ್ ಮಾಡ್ಕೊಂತೀವಿ, ಜಡೆಯಲ್ಲಿ ಹೂವ ಮುಡ್ಕೊಂತೀವಿ. ಇದೆಲ್ಲದ್ರಿಂದ ಘಮ ಈ ಕಸ್ತೂರಿ ಮೃಗದ ಒಂದು ಮೈಗೆಲ್ಲ ಪೂಸ್ಕೊಂಡಾಗ ಘಮ ಅಂತಿದೆ. ಹಸಿ ಅರ್ಶಿನ ಕೊಂಬನ್ನ ತೆಯ್ದು ಕಾಲ್ಗೆಲ್ಲ ಹಚ್ಕೊಂಡಾಗ ಅದ್ರದ್ ಘಮ ಬರ್ತಾ ಇದೆ. ತಲೆಗೆ ಚಂಪಕ ಪುಷ್ಪ, ಇನ್ನು ಪುನ್ನಾಗ, ಅಶೋಕ ಇದನ್ನೆಲ್ಲ ಮುಡ್ಕೊಂಡ್ಬಿಟ್ಟು ಅದ್ರದ್ದು ಘಮ ಅಂತ ವಾಸನೆ ಬರ್ತಾ ಇದೆ. ಈ ರೀತಿ ಇಡೀ ದೇಹ ಸುವಾಸನೆಯಿಂದ ಕೂಡಿರೋದ್ರಿಂದ ತಾಯಿಯನ್ನ ಸುವಾಸಿನಿ ಅಂತ ಕೂಡ ಕರಿತೀವಿ. ಆದ್ರೆ ಈಶ್ವರನ ಪಾದದ ಮೇಲೆ ಬರೀ ಬಿಲ್ವ ಪತ್ರೆ ಮಾತ್ರ ಇರುತ್ತಂತೆ, ಅದು ಸುವಾಸನೆ ಇಲ್ಲ. ಅದಕ್ಕೆ ಹೇಳ್ದೆ, ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಇವತ್ತು ಕೊರತೆ ಆಗ್ಬಿಟ್ಟಿದ್ಯಲ್ಲ ನಮ್ಗೆ. ಶಿವ ಪಾರ್ವತಿ ತರ ಇರಿ ಅಂತ ಆಶೀರ್ವಾದ ಮಾಡೋದು, ಅವರಿಬ್ರು ಡೆಡ್ ಆಪೋಸಿಟ್ ಶಿವ ಪಾರ್ವತಿ. ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಗಂಡ ಹೆಂಡತಿ ಸಂಸಾರ ಮಾಡ್ತಾ ಇದ್ದಾರೆ. ನಾವು ಹಾಗಿರ್ಬೇಕು. ನಮ್ಮ ತಕ್ಕನಾಗಿರೋ ಸಿಗಲ್ಲ, ಗಂಡಾದ್ರೂ ಸರಿ ಹೆಣ್ಣಾದ್ರೂ ಸರಿ. ಸಿಗದಿಲ್ಲ ಅಂದ್ರೂ ಕೂಡ ನಾವು ಅದನ್ನ ಪರಿವರ್ತನೆ ಮಾಡ್ಕೋಬೇಕು. ತಾಯಿಗೆ ಘಮ ಅಂದ್ರೆ ಇಷ್ಟ, ಪರಮೇಶ್ವರನಿಗೆ ಇಷ್ಟ ಇಲ್ಲ. ನೆನ್ನೆ ಹೇಳಿದ್ನಲ್ಲ, ಈಶ್ವರನಿಗೆ ಏನು ಬೇಡ, ತಾಯಿಗೆಲ್ಲ ಬೇಕು. ಹಾಗಂತ ಇಬ್ರು ಕಿತ್ತಾಡ್ಕೊಂಡಿಲ್ಲ. ತಾಳೆ ಹೂ ಅಂದ್ರೆ ತಾಯಿಗಿಷ್ಟ, ಆದ್ರೆ ಸುವಾಸನೆ ಅಂದ್ರೆ ಇಷ್ಟ ಇಲ್ಲ ಶಿವನಿಗೆ. ತಾಳೆ ಹೂವನ್ನ ಅರ್ಪಿಸಲ್ಲ ಶಿವನ್ಗೆ. ಆದ್ರೆ ಸುಮ್ನೆ ಇರ್ತಾನೆ ಪರಮೇಶ್ವರ, ಯಾಕೆಂದ್ರೆ ಅದು ದೇವಿಗಿಷ್ಟ. ನನಗಿಷ್ಟ ಇಲ್ದಿದ್ರು ಅವಳಿಗಿಷ್ಟ, ಅದಕ್ಕೆ ಗೌರವ ಕೊಡ್ಬೇಕು ಅಂತ. ಹಾಗಾಗಿ ಈ ತಾಯಿಯನ್ನ ಸುವಾಸಿನಿ ಅಂತ ಕರೆಯೋದು ಅಂದ್ರೆ ವಿವಿಧ ಪ್ರಕಾರವಾಗಿ ಆಕೆ ಪೂಜಿತಳಾಗಿದ್ದಾಳೆ, ಸುಮಂಗಲಿಯಾಗಿದ್ದಾಳೆ ಅನ್ನೋ ಒಂದು ಅರ್ಥದಿಂದ. ಹಾಗೆ
ಇವು ಕೂಡ ಎಲ್ರೂ ಸುವಾಸಿನಿಯರೇ, ಅಲಂಕಾರ ಪ್ರಿಯರೇ. ಆದ್ರೆ ಒಂದು ಮಾತು ಸದಾ ಕಾಲ ನಮ್ಗೆ ನೆನ್ಪಿರ್ಬೇಕು, ಏನಂತ, ನಾವ್ ಹೇಗಿದ್ದೀವಿ ಅಂತ. ಈಗ ಬಾಳೆ ಗಿಡ ನೋಡಿದ್ದೀರಾ? ಒಂದು ಕತೆ ಹೇಳ್ತೀನಿ. ಎಲ್ರಿಗೂ ಗೊತ್ತಲ್ವಾ ಬಾಳೆ ಗಿಡ? ಅದನ್ನ ನಾವೇನಂತ ಕರಿತೀವಿ? ಕದಲಿ, ಕಂದಲಿ ಅಂತೆಲ್ಲ ಕರಿತೀವಿ. ಹಿಂದೆ ಏನಾಗುತ್ತೆ, ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಮನಸ್ತಾಪ, ಏನೋ ಒಂದು ವಿಚಾರಕ್ಕೆ ಜಗಳ ಆಗ್ಬಿಡುತ್ತೆ. ಯಾರ್ಯಾರಿಗೆ? ಬ್ರಾಹ್ಮಣರಿಗೂ ಮತ್ತು ಕ್ಷತ್ರಿಯರಿಗೂ. ಕ್ಷತ್ರಿಯರು ಭುಜಬಲ ಪರಾಕ್ರಮಿಗಳು, ಅವರು ಯುದ್ಧ, ಬಿಲ್ಲು, ಬಾಣ ಎಲ್ಲ ತುಂಬಾ ಚೆನ್ನಾಗ್ ಗೊತ್ತು. ಬ್ರಾಹ್ಮಣರೇನು ಯಜ್ಞ ಯಾಗಾದಿಗಳನ್ನ ಮಾಡಿ ಮಂತ್ರಶಕ್ತಿಯಿಂದ ದೇವ್ರನ್ನ ಒಲಿಸ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಮನಸ್ತಾಪ ಎಲ್ಲಿ ತನಕ ಹೋಯ್ತು ಅಂದ್ರೆ, ಋಷಿ ಮುನಿಗಳನ್ನ, ವೇದ ಪಾರಾಯಣರಾದಂತಹ ಬ್ರಾಹ್ಮಣರನ್ನ ಕಂಡಲ್ಲಿ ಹೊಡಿತಾ ಇದ್ರು ಕ್ಷತ್ರಿಯರು. ಈ ಕ್ಷತ್ರಿಯರಿಗೆ ಹೆದರ್ಕೊಂಡು ಅಡಿಗೆ ಓಡಾಡ್ತಾ ಇದ್ರು ಬ್ರಾಹ್ಮಣರು. ಒಮ್ಮೆ ಇದ್ದಕ್ಕಿದ್ದಾಗ ಕ್ಷತ್ರಿಯರು ಬ್ರಾಹ್ಮಣರ ಬೀದಿಗೆ ಆಯುಧನೊಂದಿಗೆ ನುಗ್ಬಿಡ್ತಾರೆ. ಮನೆಯಲ್ಲಿರೋ ಮಕ್ಕಳು, ಹೆಂಗುಸರು ಅಂತ ನೋಡ್ದಿರಾ, ಈ ಬ್ರಾಹ್ಮಣರ ಸಂತತಿನೇ ಉಳಿಬಾರ್ದು ಅಂದ್ಬಿಟ್ಟು ಪ್ರತಿಜ್ಞೆ ಮಾಡಿ ಸಾಯಿಸ್ತಾ ಇರ್ತಾರೆ. ಒಂದ್ ಮನೇಲಿ ಪಾಪ ಒಂದ್ ಗರ್ಭಿಣಿ ಮಹಿಳೆ, ಬ್ರಾಹ್ಮಣ ಹೆಣ್ಮಗಳು, ಮಗು ಇದೆ ಹೊಟ್ಟೆ ಒಳಗಡೆ, ನಾನ್ ಸತ್ರು ಪರವಾಗಿಲ್ಲ, ನನ್ ಮಗು ಉಳಿಬೇಕು, ತುಂಬಾ ವರ್ಷದ ಮೇಲೆ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಹೇಗಾದ್ರೂ ಕಾಪಾಡ್ಕೋಬೇಕು ಅಂತ ಹಿಮಾಲಯದ ತಪ್ಪಲೇ ಇರತಕ್ಕಂತ ಗೆಳತಿಯ ಮನೆಯಲ್ಲಿ ತಲೆ ಮರೆಸ್ಕೊಂಡಿರ್ತಾಳೆ. ಆ ಗೆಳತಿ ಆಶ್ರಯ ಕೊಡ್ತಾಳ ಆ ಯಮ್ಮನ್ಗೆ. ಸ್ವಲ್ಪ ದಿನ ಆದ್ಮೇಲೆ ಆ ಗೆಳತಿ ತಲೆಲಿ ಒಂದು ಕೆಟ್ಟ ಆಲೋಚನೆ ಬಂದ್ಬಿಡುತ್ತೆ. ಇವಳು ಬ್ರಾಹ್ಮಣ ಸ್ತ್ರೀ, ನಾನು ಕ್ಷತ್ರಿಯಳು, ಇವಳನ್ನ ನಾನೇನಾದ್ರೂ ಆಶ್ರಯ ಕೊಟ್ರೆ ಕ್ಷತ್ರಿಯರು ನನ್ನನ್ನು ಸಾಯಿಸ್ಬಿಡ್ತಾರೆ, ಆಗ ನಾನು ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಆಕೆ ಏನ್ ಮಾಡ್ತಾಳೆ, ಅವ್ರ ಮನೇಲಿ ಇರ್ತಕ್ಕಂಥ ಗರ್ಭಿಣಿ ಮಹಿಳೆಯ ವಿಷಯವನ್ನ ಕ್ಷತ್ರಿಯರಿಗೆ ತಿಳಿಸ್ಬಿಡ್ಬೇಕು, ತಿಳಿಸ್ಬಿಟ್ಟು ಪ್ರಾಣ ಭಿಕ್ಷೆ ಕೇಳ್ಬಿಡ್ತೀನಿ, ಅದ್ ನನ್ ಕ್ಷಮಿಸ್ಬಿಡ್ತಾರೆ ಅಂತ ಅನ್ಕೊಂಡು ಕ್ಷತ್ರಿಯರಿಗೆ ಹೇಳ್ಬಿಡ್ತಾರೆ. ಕ್ಷತ್ರಿಯರು ಖಡ್ಗ ಹಿಡ್ಕೊಂಡು ಅವಳನ್ನ ಸಾಯಿಸ್ಬೇಕು ಅಂತ ಬರ್ತಾರೆ. ಆ ಗರ್ಭಿಣಿ ಮಹಿಳೆ ಕ್ಷತ್ರಿಯರನ್ನ, ಅವರ ಆಯುಧಗಳನ್ನ ಕಂಡು ಹೆದರ್ಕೊಂಡ್ಬಿಟ್ಟು ಭಯಭೀತಳಾದಾಗ ಗರ್ಭ ಜಾರಿ ಬಂದ್ಬಿಡುತ್ತೆ ಕೆಳಗಡೆ. ಆ ಗರ್ಭ ಜಾರಿ ಬಂದಾಗ ಸೂರ್ಯನಂತ ಕಾಂತಿಯ ಮಗು ಹುಟ್ಟುತ್ತೆ. ಆ ಮಗುವಿನ ದೇಹದ ಬೆಳಕಿನಿಂದ ಕ್ಷತ್ರಿಯರ ಕಣ್ಣೆಲ್ಲ ಕುರುಡಾಗಿ ಹೋಗ್ಬಿಡುತ್ತೆ. ಆ ಮಗು ನೋಡ್ದವ್ರ ಕಣ್ಣೆಲ್ಲ ಕುರುಡಾಗೋಯ್ತು, ಹೆದರ್ಕೊಂಡು ಹೊಡೋಗ್ಬಿಟ್ರಲ್ಲಿದ್ದವ್ರು. ಆ ತೊಡೆಯ ಜಾಗವನ್ನ ಛೇದಿಸಿ ಬಂದ ಮಗು, ಹಾಗಾಗಿ ಅದಕ್ಕೆ ಏನಂತ ಹೆಸರಿಟ್ರು ಅಂದ್ರೆ ಔರ್ವ ಅಂತ ಹೆಸರಿಟ್ರು. ಔರ್ವ, ಔರು ಅಂದ್ರೆ ತೊಡೆ ಅಂತ, ತೊಡೆಯಿಂದ ಜಾರಿದ ಮಗುವಿಗೆ ಔರ್ವ. ಆ ತಾಯಿಯ ಕಷ್ಟವನ್ನ ನಿವಾರಿಸಿದಂತ ಶಿಶು ಎಲ್ರಿಗೂ ಮೆಚ್ಚುಗೆ ಒಳಪಡ್ತು. ಬೆಳೆದು ವಯಸ್ಸಿಗೆ ಮೀರಿದ ಜ್ಞಾನ, ಅದರದು ಚಾತುರ್ಯ ಸಹಜವಾಗಿ ಜಾಗೃತವಾಗ್ಬಿಟ್ಟಿತ್ತು. ಆದ್ರೆ ತಾಯಿ ಮಾತ್ರ ಯಾರಿಗೂ ಗೊತ್ತಾಗ್ದಂಗೆ ಮಗುವನ್ನ ಗುಟ್ಟಾಗಿ ಬೆಳೆಸಿ ಸಕಲ ವಿದ್ಯೆ ಪಾರಂಗತನಾಗಿ ಮಾಡ್ತಾಳೆ. ಈ ಔರ್ವ ದೊಡ್ಡವನಾದ್ಮೇಲೆ ಏನ್ ಮಾಡ್ತಾನೆ, ಈ ಕ್ಷತ್ರಿಯರು ನಮ್ಮ ವಂಶದವ್ರನ್ನೆಲ್ಲ ಕೊಂದು ಹಾಕಿದ್ದಾರೆ, ಈ ಭೂಮಿ ಮೇಲೆ ಒಬ್ಬನೇ ಒಬ್ಬ ಕ್ಷತ್ರಿಯರು ಇಲ್ದೇ ಇರೋ ತರ ನಾಶ ಮಾಡ್ಬೇಕು ಅಂತ ಕಠಿಣ ತಪಸ್ಸನ್ನ ಮಾಡ್ತಾನೆ. ತಪಸ್ ಮಾಡಿ ವಜ್ರಕಾಯದಂತಹ ಶಕ್ತಿ ಪಡಿಬೇಕು, ನಾಶ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಅವನ ಪಿತೃಗಳು ಬಂದು ಅವನನ್ನು ತಡೀತಾರೆ. ಏನ್ ಹೇಳ್ತಾರೆ, ನೋಡು, ಯಾರಾದ್ರೂ ಕೆಟ್ಟೋರು ಕೆಟ್ಟದ್ ಮಾಡಿದ್ರೆ ನಾವು ಅದಕ್ಕೆ ಪ್ರತಿಯಾಗಿ ಕೆಟ್ಟದನ್ನ ಮಾಡಬಾರ್ದು. ಜ್ಞಾನಿಗಳು ನಾವು. ಅಲ್ಪಸಂಖ್ಯೆ ಜನಾಂಗದ ಕೆಲವರು ದುಷ್ಟಕೃತ್ಯ ಮಾಡ್ತಾರೆ, ಜಾತಿ ಕಂಡ್ರೆ ಜಾತಿ ಆಗಲ್ಲ, ಹಾಗಂತ ನಾವು ಮಾಡ್ಬಿಟ್ರೆ ಅವ್ರಿಗೂ ನಮ್ಗೂ ವ್ಯತ್ಯಾಸ ಇರಲ್ಲ ಅಂತ ಸಮಾಧಾನ ಮಾಡಿದಾಗ ಅವ್ನ್ ಹೇಳ್ತಾನೆ, ಔರ್ವ, ಹಾಗಾದ್ರೆ ಸಂಕಲ್ಪ ಮಾಡ್ಬಿಟ್ಟಿದ್ನಲ್ಲ, ಕೋಪ ಏನ್ ಮಾಡ್ಲಿ ನಾನು? ಈ ಸಂಕಲ್ಪ ಮಾಡಿದ ಕೋಪ ಇಟ್ಕೊಳಂಗಿಲ್ವಲ್ಲ ನನ್ನ ಹತ್ರ ಅಂದಾಗ ಅವ್ರು ಹೇಳ್ತಾರೆ, ಸಮುದ್ರಕ್ಕೆ ಬಿಟ್ಬಿಡು. ಔರ್ವ ಏನ್ ಮಾಡ್ತಾನೆ, ಕೋಪದ ಸಂಕಲ್ಪವನ್ನ ಸಮುದ್ರಕ್ಕೆ ಬಿಡ್ತಾನೆ. ಅದನ್ನೇ ಬಡಬಾಗ್ನಿ ಅಂತ ಕರಿತೀವಿ. ಔರ್ವ ಬೆಳೆದು ದೊಡ್ಡವನಾದ್ಮೇಲೆ ವಿವಾಹ ಆಗತ್ತೆ. ವಿವಾಹ ಆದ್ಮೇಲೆ ಅವನಿಗೆ ಕಂದಲಿ ಅಂತಕ್ಕಂಥ ಮಗಳು ಹುಡ್ತಾಳೆ. ಇವನ್ ತುಂಬಾ ಫಾಸ್ಟು, ಆ ಮಗು ತುಂಬಾ ನಿಧಾನ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಕತೆ ಮುಂದುವರಿಯುತ್ತೆ. ಏನ್ ಗೊತ್ತಾ, ಈ ದೂರ್ವಾಸ ಮಹರ್ಷಿಗಳು ಕೋಪಿಷ್ಟ್ರು.
ದೇವತೆಗಳೇ ಹೆದರ್ತಾ ಇದ್ರು ದೂರ್ವಾಸ ಮಹರ್ಷಿಗಳು ಅಂದ್ರೆ. ಬ್ರಹ್ಮ ಮಹರ್ಷಿಗಳಾದಂತಹ ಅತ್ರಿ ಮಹರ್ಷಿಯ ಪತಿವ್ರತೆ ಅನುಸೂಯರ ಕಿರಿಮಗ ಇವನು, ಚಿಕ್ಕ ಮಗ. ಕೋಪ ಬಂದ್ರೆ ದೂರ್ವಾಸರು ಶಾಪವನ್ನೇ ಕೊಡ್ತಾ ಇದ್ರು. ಆದ್ರೆ ಶಾಪ ಕೊಟ್ಟಿದ್ದೆಲ್ಲ ಲೋಕ ಕಲ್ಯಾಣಕ್ಕಾಗಿ. ಒಮ್ಮೆ ಏನಾಗುತ್ತೆ, ದೂರ್ವಾಸರು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಬಲಿ ಚಕ್ರವರ್ತಿ ಮಗ ಸಾಹಸಿ ಹಾಗೂ ಅಪ್ಸರೆ ತಿಲೋತ್ತಮ ಇಬ್ರು ಪ್ರೇಮಿಗಳು ದೂರ್ವಾಸರು ಎಲ್ಲಿ ತಪಸ್ ಮಾಡ್ತಾ ಇದ್ರು ಅಲ್ಲಿಗೆ ಬರ್ತಾರೆ, ತಪೋವನಕ್ಕೆ ಬರ್ತಾರೆ. ಪಾಪ ದೂರ್ವಾಸರು ಇದ್ದಾರೆ ಅಂತ ಗೊತ್ತಿಲ್ಲ, ವಿಹಾರದಲ್ಲಿ ಮೈಯನ್ನ ಮರೆತು ಬಿಡ್ತಾರೆ. ಮಹರ್ಷಿಗಳು ನೋಡ್ತಾರೆ ತಪಸ್ಸಿಗೆ ಭಂಗ ಆಗೋಯ್ತು, ಶಾಪ ಕೊಟ್ಬಿಟ್ಟು ಇಬ್ರು ರಾಕ್ಷಸರಾಗ್ರಿ, ಯುವ ಪ್ರೇಮಿಗಳಿಗೆ ಶಾಪವನ್ನ ಕೊಟ್ಬಿಡ್ತಾರೆ. ಸ್ವಾಮಿ ಗೊತ್ತಿಲ್ದ ತಪ್ಪಾಗೋಯ್ತು ಕ್ಷಮಿಸಿ ಅಂತ ಬೇಡ್ಕೊಂಡಾಗ ಸಮಾಧಾನವಾಗಿ ಹೇಳ್ತಾರೆ, ನಿನಗೆ ಕೃಷ್ಣನಿಂದ ಸಾವು ಬರುತ್ತದೆ ಅಂತ ಸಾಹಸಿಗೆ ಹೇಳ್ತಾರೆ. ತಿಲೋತ್ತಮೆಗೆ ಬಾಣಾಸುರನ ಮಗಳಾಗಿ ಉಷಾ ಎಂಬ ಹೆಸರಿನಲ್ಲಿ ಜನಿಸ್ತೀಯ, ಮುಂದೆ ಕೃಷ್ಣನ ಮಗನನ್ನ ವಿವಾಹ ಆಗ್ತೀಯ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಕುಟೀರಕ್ಕೆ ಬಂದಂತ ದೂರ್ವಾಸರಿಗೆ ಯುವ ಪ್ರೇಮಿಗಳಾದಂತಹ ಸಾಹಸಿ ಮತ್ತು ತಿಲೋತ್ತಮೆಯರ ಪ್ರಣಯ ಕಣ್ಮುಂದೆ ಬಂದಿರುತ್ತೆ. ಆ ಕ್ಷಣಕ್ಕೆ ನಾನು ಸಂಸಾರಿ ಆಗ್ಬೇಕು ಅಂತ ಆಸೆ ಬಂದು ವಿವಾಹ ಆಗ್ಬೇಕು ಅಂತ ಆಸೆ ಪಟ್ಟು ಎಲ್ಲರ ಹತ್ರ ಹೆಣ್ ಕೇಳ್ತಾರೆ, ಯಾರು ಹೆಣ್ ಕೊಡಲ್ಲ. ಯಾಕೆ? ಅವರಲ್ಲಿರೋ ಕೋಪಕ್ಕೆ ಎದ್ರಿ ಯಾರು ಹೆಣ್ ಕೊಡಲ್ಲ. ಸರಿ, ಎಲ್ಲ ಕಡೆ ವಿಚಾರಿಸ್ಬಿಟ್ಟು ಅವ್ರಿಗೊಂದು ವಿಚಾರ ಗೊತ್ತಾಗುತ್ತೆ. ಔರ್ವ ಅಂತಕ್ಕಂಥ ಮುನಿಗೆ ಒಬ್ಬ ಕಂದಲಿ ಅನ್ನೋ ಮಗಳಿರೋದು. ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಋಷಿ ಮುನಿಗಳು, ನೋಡಪ್ಪ ನಿನ್ನ ಮಗಳೇ ನನಗೆ ಪಾಣಿಗ್ರಹಣ ಮಾಡ್ಕೊಡು, ಮದ್ವೆ ಮಾಡ್ಕೊಡು. ಆಗ ಔರ್ವ ಹೇಳ್ತಾನೆ, ಇಲ್ಲ ಸ್ವಾಮಿ, ನನ್ಗಿರೋದು ಒಬ್ಬಳೇ ಮಗಳು, ನಾನು ಮದ್ವೆ ಮಾಡ್ಕೊಡಲ್ಲ. ಜೊತೆಗೆ ನನ್ನ ಮಗಳು ತಿಳುವಳಿಕೆ ಇಲ್ದವಳು, ಸಾತ್ವಿಕವಾದಂತ ಸ್ವಭಾವ, ಬುದ್ಧಿ ಕಡಿಮೆ. ನಿಮ್ಗೆಲ್ಲಾ ಕೆಲ್ಸ ಅಚ್ಚುಕಟ್ಟಾಗಿರ್ಬೇಕು, ಕೋಪ ಬಂದ್ರೆ ನನ್ ಮಗಳಿಗೆ ಶಾಪ ಕೊಟ್ಟು ಭಸ್ಮ ಮಾಡ್ಬಿಟ್ರೆ ನಾನೇನ್ ಮಾಡ್ಲಿ, ಇರೋಳೊಬ್ಳು ಮಗಳು. ಅದಕ್ಕೆ ದೂರ್ವಾಸರು ಹೇಳ್ತಾರೆ, ನನ್ ಕೋಪ ಬಿಡ್ತೀನಿ, ನಿನ್ ಮಗಳ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಸಹಬಾಳ್ವೆಯನ್ನ ಮಾಡ್ತೀನಿ, ನನ್ ಮದ್ವೆ ಮಾಡ್ಕೊಡು. ಅದಕ್ಕೆ ಹೇಳ್ತಾರೆ ಔರ್ವರು, ಕೋಪ ಬಿಡೋದು ಸುಲಭ ಅಲ್ಲ, ಹಾಗಾಗಿ ವಿವಾಹದ ಮಾತು ಬೇಡ. ಇದ್ರಲ್ಲಿ ಅವನ ಮಗಳು ಕಂದಲಿ ಹೇಳ್ತಾಳಪ್ಪ, ನಾನು ಮದುವೆ ಅಂತ ಆದ್ರೆ ಅವರನ್ನೇ ಆಗೋದು ಅಂತ. ಆಗ ಮಗಳೇ ಒಪ್ಕೊಂಡಾಗೋಯ್ತು, ಏನು ಮಾಡಕ್ಕಾಗಲ್ಲ. ಆದ್ರೂ ಒಂದ್ ಮಾತನ್ನ ಹೇಳ್ತಾರೆ, ಕೋಪವನ್ನ ನಿಗ್ರಹಿಸಿಕೊಂಡು ನನ್ನ ಮಗಳ ಮನಸ್ಸಿಗೆ ನೋವಾಗದೆ ಇರೋ ತರ ಮದ್ವೆ ಮಾಡ್ಕೊಡ್ತೀನಿ, ನನ್ನ ಮಗಳನ್ನ ನೋಡ್ಕೊಳ್ಳಿ ಅಂತ ಅವ್ರವ್ರ ಮಾತು ತಗೊಂತಾರೆ. ವಿವಾಹ ಆದ್ಮೇಲೆ ದೂರ್ವಾಸರು ತುಂಬಾ ಚೆನ್ನಾಗಿರ್ತಾರೆ, ಸಂಸಾರ ಚೆನ್ನಾಗಿರುತ್ತೆ. ಒಂದು ದಿನ ಮಧ್ಯಾಹ್ನ ದೂರ್ವಾಸರು ಗಾಢವಾದ ನಿದ್ದೆಯಲ್ಲಿ ಮಲ್ಕೊಂಡಿರ್ತಾರೆ. 3 ಸಂಜೆ ಆದ್ರೂ ಎದ್ದೇಳಲಿಲ್ಲ ಮೇಲ್ಗಡೆ. ಪತ್ನಿಯಾದ ಕಂದಲಿಗೆ ಅನ್ಸುತ್ತೆ, ಋಷಿ ಮುನಿ ಆಗಿರ್ತಕ್ಕಂಥವ್ರು ಸಂಧ್ಯಾ ವಂದನೆ ಎಲ್ಲ ತಪ್ಪಿಸ್ಬಾರ್ದು, ಮಲ್ಕೊಂಡ್ಬಿಟ್ಟಿದ್ದಾರೆ, ಸಂಧ್ಯಾ ವಂದನೆ ತಡೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಪತಿಯನ್ನೇ ಎಬ್ಬರಿಸ್ತಾಳೆ. ಅರ್ಧ ನಿದ್ದೆಯಲ್ಲಿ ಇರ್ಬೇಕಾದ್ರೆ ಎಬ್ಬರಿಸಿದ್ಕೆ ದೂರ್ವಾಸರು ಕೆಟ್ಟ ಕೋಪದ ಕಣ್ಣಿನಿಂದ ಪತ್ನಿ ನೋಡ್ಬಿಡ್ತಾರೆ. ಕೋಪದಿಂದ ನೋಡಿದರ ಪರಿಣಾಮವಾಗಿ ಕಣ್ಣಿನಿಂದ ಬಂದ ಜ್ವಾಲೆಯಲ್ಲಿ ಕಂದಲಿ ಸುಟ್ಟು ಬೂದಿ ಆಗೋದ್ಲು. ಕೋಪ ಕಡಿಮೆ ಆದ್ಮೇಲೆ ದೂರ್ವಾಸರು ಪಶ್ಚಾತ್ತಾಪ ಪಡ್ತಾರೆ, ನೋವಾಗೋಗುತ್ತೆ. ಇದನ್ನ ತಿಳಿದ ಕಂದಲಿಯ ತಂದೆಯಾದಂತಹ ಊರ್ವ ಮುನಿ ಬಂದು ಕೋಪದಿಂದ ದೂರ್ವಾಸ ಮುನಿಗೆ ಹೇಳ್ತಾರೆ, ಅಲ್ಲ, ಅಷ್ಟು ಬುದ್ಧಿ ಹೇಳಿ ನನ್ನ ಮಗಳನ್ನ ಮದ್ವೆ ಮಾಡ್ಕೊಟ್ಟಿದ್ದೆ, ಅನ್ಯಾಯವಾಗಿ ಕೋಪದಿಂದ ಕೊಂದುಬಿಟ್ಟಲ್ಲ, ಅದರ ಪ್ರಾಯಶ್ಚಿತ್ತ ನಿನಗೂ ಆಗ್ಬೇಕು. ಮುಂದೊಂದು ದಿನ ನೀನು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಘೋರವಾದ ಅವಮಾನಕ್ಕೆ ಒಳಗಾಗ್ತೀಯ ಅಂತ ಶಾಪ ಕೊಡ್ತಿರ್ತಾರೆ. ಮುಂದೆ ಅಂಬರೀಷನಿಂದ ಅವಮಾನಕ್ಕೊಳಗಾಗ್ತಾರೆ. ದೂರ್ವಾಸರು ದುಃಖದಿಂದ ಪತ್ನಿ ಕಂದಲಿಯ ದೇಹ ಸುಟ್ಟ ಭಸ್ಮವನ್ನ ಕೈಲಿ ಹಿಡ್ಕೊಂಡು, ಸ್ವಇಚ್ಛೆಯಿಂದ ನನ್ನನ್ನು ವಿವಾಹವಾದ ನೀನು ಈ ಭೂಮಿಯ ಮೇಲೆ ಶಾಶ್ವತವಾಗಿರ್ಬೇಕು, ನೀನು ಭಗವಂತನಿಗೆ ಪ್ರಸಾದವಾಗಬೇಕು, ಸಕಲ ಜೀವಿಗಳಿಗೂ ಆಹಾರ ಆಗಬೇಕು, ಎಲ್ಲ ಜೀವಿಗಳ ಹಸಿವನ್ನ ತಣಿಸ್ಬೇಕು, ಮನುಷ್ಯರು ಸತ್ರು ಉಟ್ರು ಎಲ್ಲಾದ್ರೂ ಕಡೆ ನಿನ್ನ ಬಳಕೆ ಆಗಬೇಕು, ಆಗ ನಿನ್ನ ಮಾಡ್ತೀನಿ ಅನ್ಬಿಟ್ಟು ಒಂದು ಗಿಡವನ್ನ ಸೃಷ್ಟಿ ಮಾಡ್ತಾರೆ. ಅದೇ ಬಾಳೆ ಗಿಡ, ಅದೇ ಬಾಳೆಹಣ್ಣು. ಭಗವಂತನ ನೈವೇದ್ಯಕ್ಕೆ ಬಾಳೆಹಣ್ಣನ್ನೇ ಹೆಚ್ಚಾಗಿಡ್ತೀವಿ. ಪಶು ಪಕ್ಷಿ ಪ್ರಾಣಿ ಎಲ್ಲರಿಗೂ ಬಾಳೆಹಣ್ಣು ಶುಚಿ ರುಚಿ ಸಿಹಿ.
ಮಕ್ಕಳಿಂದ ವೃದ್ಧರಾದಿಯಾಗಿ ಉಪವಾಸ ವನವಾಸ ಪ್ರಯಾಣ ಕಾಲದಲ್ಲೂ ಕೂಡ ಸುಲಭವಾಗಿ ತಿಂತಕ್ಕಂಥದ್ದು ಬಾಳೆಹಣ್ಣು, ಬಾಳೆಗಿಡ. ಬಾಳೆ ಗಿಡದಲ್ಲಿ ಒಡಮೂಡುವ ಚಿಕ್ಕ ಚಿಕ್ಕ ಸಸಿಗಳಿಗೆ ಬಾಳೆಕಂದು ಅಂತ ಕರಿತೀವಿ. ಹಬ್ಬ ಹರಿದಿನ ಪೂಜೆಗಳಲ್ಲಿ ಬಳಸ್ತೀವಿ, ಮಂಟಪ ನಿರ್ಮಾಣ ಮಾಡ್ಬೇಕಾದ್ರೆ ಬಳಸ್ತೀವಿ. ಬಾಳೆ ದಿಂಡು, ಬಾಳೆ ಮೂತಿ, ಬಾಳೆ ಹೂವು, ಬಾಳೆ ನಾರು, ಬಾಳೆ ಗಿಡದ ಪ್ರತಿಯೊಂದು ಭಾಗವನ್ನ ನಾವು ಸಂಜೀವನಿಯಾಗಿ ಉಪಯೋಗವನ್ನ ಮಾಡ್ತೀವಿ. ಇದು ದೂರ್ವಾಸರ ಒಂದು ತಪಶಕ್ತಿಯಿಂದ ಮಾಡಿದ್ದು. ಅಂದ್ರೆ ಆ ಬಾಳೆಹಣ್ಣು ಹೇಗ್ ಉತ್ಪತ್ತಿ ಆಯ್ತು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಅದರಿಂದ ಇಷ್ಟೆಲ್ಲ ಕತೆ ಇತ್ತು. ಆ ಬಾಳೆಹಣ್ಣನ್ನು ಯಾಕೆ ದೇವ್ರಿಗೆ ನೈವೇದ್ಯವಾಗಿ ನಾವು ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ಥ ಆಗ್ಲಿ. ಅಹಿಂಸೆ, ಸತ್ಯತೆ, ಅಪಹರಣ ಮಾಡದೇ ಇರೋದು, ಶುಚಿತ್ವ, ಇಂದ್ರಿಯ ನಿಗ್ರಹ, ದಾನ, ಮನೋನಿಗ್ರಹ, ದಯೆ, ತಾಳ್ಮೆ, ಇದೆಲ್ಲ ಧರ್ಮದ ಸಾಧನ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವೇ ಸುಖ ಜೀವಿಗಳು. ಧನ್ಯವಾದ.